ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೇ ಅಕ್ಕಂದಿರೇ. ಇವತ್ತು 7ನೇ ಜನವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇವತ್ತಿನ ಮುರಳಿಯಲ್ಲಿ ಒಂದು ಆಮ್, ಅದ್ಭುತವಾದ ಆಂತರಿಕ ಸಂಘರ್ಷದ ಬಗ್ಗೆ ಬಾಬಾ ತಿಳಿಸ್ಕೊಡ್ತಿರುವ ಹಾಗೆ ನನ್ಗನ್ಸುತ್ತಿದೆ ಅಲ್ವಾ? ಹೌದು. ಒಂದೆಡೆ ನಾವು ಇಡೀ ಪ್ರಪಂಚವನ್ನೇ ಪರಿವರ್ತನೆ ಮಾಡುವ ಒಂದು ಹೊಸ ರಾಜಧಾನಿ ಸ್ಥಾಪನೆ ಮಾಡುವ ಶ್ರೇಷ್ಠ ಕರ್ತವ್ಯದಲ್ಲಿದ್ದೇವೆ. ಇನ್ನೊಂದೆಡೆ ನಮ್ಮ ಪಕ್ಕದಲ್ಲಿರುವವರ ಸಣ್ಣ ಪುಟ್ಟ ತಪ್ಪುಗಳನ್ನು ನೋಡಿ ಅವರನ್ನು ತಿದ್ದಲು ಹೋಗುವ ನ್ಯಾಯಾಧೀಶರಾಗುವ ಒಂದು ಸಹಜ ಪ್ರವೃತ್ತಿ. ಹೌದು, ಈ ಅಧಿಕಾರ ಮತ್ತು ಅಹಂಕಾರದ ನಡುವೆ ಒಂದು ಸೂಕ್ಷ್ಮ ರೇಖೆ ಇದೆ. ಅದೇ, ಆ ರೇಖೆಯನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಇವತ್ತಿನ ಮಂಥನದಲ್ಲಿ ನೋಡೋಣ. ಬಹಳ ಸುಂದರವಾಗಿ ಇವತ್ತಿನ ಮಂಥನದ ದಿಕ್ಕನ್ನೇ ನಿರ್ಧರಿಸಿದ್ದೀರಿ. ಆ ದೃಷ್ಟಿಯಿಂದಲೇ ಇವತ್ತಿನ ಮುರಳಿಯ ಸಾರವನ್ನು ಕೇಳೋಣ. ಖಂಡಿತ. ಸಾರ ಹೀಗಿದೆ: ಮಧುರ ಮಕ್ಕಳೇ, ಎಂದೂ ತಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳಬೇಡಿ. ಒಂದು ವೇಳೆ ಯಾರದೇ ತಪ್ಪಿದ್ದರೆ ತಂದೆಗೆ ದೂರು ಕೊಡಿ. ಆಗ ತಂದೆಯು ಸಾವಧಾನ ನೀಡುತ್ತಾರೆ. ಮುಂದುವರೆಸಿ. ಇಂದಿನ ಪ್ರಶ್ನೆ: ತಂದೆಯು ಯಾವ ಕಾಂಟ್ರಾಕ್ಟ್ ತೆಗೆದುಕೊಂಡಿದ್ದಾರೆ? ಮತ್ತು ಅದಕ್ಕೆ ಉತ್ತರ: ಮಕ್ಕಳ ಅವಗುಣಗಳನ್ನು ತೆಗೆಯುವ ಕಾಂಟ್ರಾಕ್ಟ್ ತಂದೆಯೊಬ್ಬರೇ ತೆಗೆದುಕೊಂಡಿದ್ದಾರೆ. ಮಕ್ಕಳ ಕೊರತೆಗಳನ್ನು ತಂದೆಯು ಕೇಳುತ್ತಾರೆಂದ್ರೆ ಅದನ್ನು ತೆಗೆಯಲು ಪ್ರೀತಿಯಿಂದ ತಿಳುವಳಿಕೆ ನೀಡುತ್ತಾರೆ. ಒಂದು ವೇಳೆ ನೀವು ಮಕ್ಕಳಿಗೆ ಯಾರದೇ ನಿರ್ಬಲತೆ ಕಂಡುಬಂದರೂ ಸಹ ನೀವು ತಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳಬೇಡಿ. ಕಾನೂನು ತೆಗೆದುಕೊಳ್ಳುವುದು ಸಹ ತಪ್ಪಾಗಿದೆ. ಓಂ ಶಾಂತಿ. ಕಾನೂನನ್ನು ಕೈಗೆ ತೆಗೆದುಕೊಳ್ಳಬೇಡಿ ಅನ್ನೋದು ಕೇಳಲಿಕ್ಕೆ ತುಂಬಾ ಸರಳ. ಅಂದ್ರೆ ದೈಹಿಕವಾಗಿ ಯಾರನ್ನೂ ಶಿಕ್ಷಿಸಬಾರದು ಅಂತ. ಹೌದು. ಆದ್ರೆ ಇದರ ಆಳಕ್ಕೆ ಇಳಿದ್ರೆ ನಾವು ದಿನನಿತ್ಯದ ಜೀವನದಲ್ಲಿ ಮಾನಸಿಕವಾಗಿ ನಮ್ಮ ಮಾತುಗಳಿಂದ ಎಷ್ಟು ಸಲ ಈ ಕಾನೂನನ್ನು ಕೈಗೆ ತೆಗೆದುಕೊಳ್ತೇವೆ ಅಲ್ವಾ? ನಿಜ ನಿಜ. ಯಾರಾದ್ರೂ ತಪ್ಪು ಮಾಡಿದ್ರೆ ತಕ್ಷಣ ನಮ್ಮೊಳಗಿನ ಜಡ್ಜ್ ಎದ್ದು ನಿಲ್ತಾನೆ. ಹೀಗೆ ಮಾಡಬಾರ್ದಿತ್ತು, ಇದು ತಪ್ಪು ಅಂತ ತೀರ್ಪು ಕೊಡೋಕ್ ಶುರು ಮಾಡ್ತೇವೆ. ಬಾಬಾ ಹೇಳ್ತಿರುವಂಥದ್ದು ಆ ಆಂತರಿಕ ನ್ಯಾಯಾಧೀಶನಿಗೂ ಅನ್ವಯಿಸುತ್ತೆ ಅಲ್ವಾ? ಖಂಡಿತವಾಗಿಯೂ. ಅದೇ ಇದರ ನಿಜವಾದ ಮಂಥನ. ಇಲ್ಲಿ ಬಾಬಾ ನಮ್ಮನ್ನು ಅಹಂಕಾರದ ಒಂದು ದೊಡ್ಡ ಅಪಾಯದಿಂದ ಪಾರು ಮಾಡುತ್ತಿದ್ದಾರೆ. ಹೌದು. ಇನ್ನೊಬ್ಬರ ತಪ್ಪನ್ನು ನೋಡಿ ಅದನ್ನು ತಿದ್ದುವ ಅಧಿಕಾರ ನನಗಿದೆ ಅಂತ ಭಾವಿಸುವುದೇ ಅಹಂಕಾರದ ಒಂದು ರೂಪ. ತಂದೆಗೆ ದೂರು ಕೊಡಿ ಅಂದ್ರೆ ಹೋಗಿ ಚಾಡಿ ಹೇಳೋದಲ್ಲ. ಅಲ್ಲ. ಅದರ ಅರ್ಥ ಆ ಆತ್ಮದ ಮೇಲಿನ ಕರುಣೆಯಿಂದ, ಶುಭ ಭಾವನೆಯಿಂದ, ತಂದೆಯೇ ಈ ಆತ್ಮ ನಿಮ್ಮ ಮಗು, ಇವರ ಪರಿವರ್ತನೆಯ ಜವಾಬ್ದಾರಿ ನಿಮ್ಮದು ಅಂತ ಆ ಭಾರವನ್ನ ಪರಮಾತ್ಮನಿಗೆ ಒಪ್ಪಿಸ್ಬಿಡೋದು. ಇದು ತುಂಬಾ ಸುಂದರವಾದ ಪರಿಕಲ್ಪನೆ. ಆದ್ರೆ ಒಬ್ಬ ಕೇಳುಗನ ದೃಷ್ಟಿಯಿಂದ ನೋಡಿದ್ರೆ ಇದು ಸ್ವಲ್ಪ ನಿಷ್ಕ್ರಿಯವಾಗಿ ಕಾಣಬಹುದಲ್ವಾ? ಹೇಗೆ? ಅಂದ್ರೆ ಒಬ್ಬರು ತಪ್ಪು ಮಾಡ್ತಾನೆ ಇದ್ರೆ ನಾವು ಸುಮ್ನೆ ಕಣ್ಣು ಮುಚ್ಕೊಂಡು ಬಾಬಾ ನೋಡ್ಕೊಳ್ತಾರೆ ಅಂತ ಕೂರ್ಬೇಕಾ? ಇದೇ ನಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಂಡ ಹಾಗೆ ಆಗಲ್ವಾ? ಬಹಳ ಬಹಳ ಪ್ರಾಯೋಗಿಕವಾದ ಪ್ರಶ್ನೆ ಇದು. ಇಲ್ಲಿ ಬಾಬಾ ನಮ್ಮ ಉದ್ದೇಶವನ್ನ ಶುದ್ಧೀಕರಿಸ್ತಾ ಇದ್ದಾರೆ. ನಾವಿನ್ನೊಬ್ಬರಿಗೆ ತಿಳಿ ಹೇಳಬಾರದು ಅಂತಲ್ಲ. ಸರಿ. ಆದ್ರೆ ಯಾವ ಮನೋಭಾವದಿಂದ ಹೇಳ್ತೀವಿ ಅನ್ನೋದು ಮುಖ್ಯ. ನಾನು ಸರಿ, ನೀನು ತಪ್ಪು ಅನ್ನೋ ಅಧಿಕಾರದಿಂದ ಹೇಳೋದಕ್ಕೂ, ನಾವು ಸಹ ವಿದ್ಯಾರ್ಥಿಗಳು, ಈ ಪಯಣದಲ್ಲಿ ನಾವಿಬ್ರೂ ಜತೆಗಿದ್ದೇವೆ, ಈ ವಿಷಯದಲ್ಲಿ ಹೀಗೆ ಮಾಡಿದ್ಲೇ ಉತ್ತಮವೇನೋ ಅಂತ ಪ್ರೀತಿ ಮತ್ತು ನಮ್ರತೆಯಿಂದ ಹೇಳೋದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಹೌದು ಹೌದು. ತಂದೆಗೆ ಒಪ್ಪಿಸುವುದೆಂದ್ರೆ ನಾವು ಪ್ರಯತ್ನ ಪಟ್ಟ ನಂತರವೂ ಅವರು ಬದಲಾಗದಿದ್ರೆ ಅವರ ಬಗ್ಗೆ ಚಿಂತಿಸಿ ನಮ್ಮ ಮನಸ್ಸಿನ ಶಾಂತಿಯನ್ನ ಕಳ್ಕೊಳ್ಳುವ ಬದಲು ಅಂತಿಮ ಜವಾಬ್ದಾರಿಯನ್ನ ಸರ್ವಶಕ್ತನಿಗೆ ಬಿಟ್ಟು ನಾವು ನಿಶ್ಚಿಂತರಾಗಿರೋದು. ಆವಾಗ ನಮ್ಮ ಶುಭಕಾಮನೆಗಳು ಕೆಲಸ ಮಾಡುತ್ತವೆ. ಖಂಡಿತ. ಸರಿ, ಈಗ ಸ್ಪಷ್ಟವಾಯ್ತು. ನಮ್ಮ ಪಾತ್ರ ಸಲಹೆಗಾರನದ್ದೇ ಹೊರತು ಶಿಕ್ಷಕನದ್ದಲ್ಲ. ಈ ಮನೋಭಾವದಿಂದ ನ್ಯಾಯಾಧೀಶರಾಗುವುದನ್ನು ಬಿಡುವುದು ನೇರವಾಗಿ ಮುರಳಿಯ ಮೊದಲನೇ ಮುಖ್ಯ ಅಂಶಕ್ಕೆ ಸಂಬಂಧ ಕಲ್ಪಿಸುತ್ತೆ. ಯಾಕಂದ್ರೆ ನಾವು ಯಾವಾಗ ನ್ಯಾಯಾಧೀಶರಾಗುತ್ತೇವೆಯೋ ಆಗ ನಾವು ಆತ್ಮಾಭಿಮಾನದಿಂದ ದೇಹಾಭಿಮಾನಕ್ಕೆ ಇಳಿದ್ಬಿಟ್ಟಿರ್ತೇವೆ. ಅದೇ ಮಾಯೆಯ ಆಟ ಅಲ್ವಾ? ನಿಖರವಾಗಿ. ಬಹಳ ಚೆನ್ನಾಗಿ ಎರಡೂ ವಿಷಯಗಳನ್ನು ಜೋಡಿಸಿದಿರಿ. ಮೊದಲನೇ ಅಂಶ ಹೀಗಿದೆ: ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ತಂದೆಯಿಂದ ರಿಫ್ರೆಶ್ ಆಗಲು ಬರುತ್ತೀರಿ. ಏಕೆಂದ್ರೆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ರಾಜ್ಯಭಾಗ್ಯವನ್ನು ಪಡೆಯಬೇಕೆಂದು ನೀವು ಮಕ್ಕಳಿಗೆ ತಿಳಿದಿದೆ. ಇದನ್ನು ಎಂದೂ ಮರೆಯಬಾರದು. ಆದೇ ಮರೆತು ಹೋಗುತ್ತೀರಿ, ಮಾಯೆಯು ಮರೆಸಿಬಿಡುತ್ತದೆ. ಈ ಮಾಯೆ ಮತ್ತು ಮರೆವು ಅಂದ್ರೆ ಇದು ಪ್ರತಿದಿನದ ಅನುಭವ ಅಲ್ವಾ? ಹೌದು. ಬೆಳಗ್ಗೆ ಜ್ಞಾನ ಕೇಳಿದಾಗ ನಾನು ಶಾಂತ ಸ್ವರೂಪ ಆತ್ಮ, ನಾನು ವಿಶ್ವ ಪರಿವರ್ತಕ ಅನ್ನೋ ಸ್ಮೃತಿ ಇರುತ್ತೆ. 1 ಗಂಟೆಯ ನಂತರ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕೊಂಡಾಗ ಅಥವಾ ಮನೆಯಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದಾಗ ಆ ಸ್ಮೃತಿ ಎಲ್ಕೊಯ್ತೋ ಗೊತ್ತಾಗಲ್ಲ. ಅದೇ ಮಾಯೆ. ಇದೇ ಮಾಯೆ. ಇದು ನಮ್ಮ ಮನಸ್ಸಿನಲ್ಲಿ 2 ಆಪರೇಟಿಂಗ್ ಸಿಸ್ಟಮ್ಗಳು ಕೆಲಸ ಮಾಡಿದ ಹಾಗೆ. ಒಂದು ಸೋಲ್ OS, ಅದು ನಮ್ಮ ಸಹಜ ಶಾಂತ ಸ್ಥಿತಿ. ಇನ್ನೊಂದು ಬಾಡಿ OS,
ಇದು ಹಳೆ ಪ್ರಪಂಚದ ಪಾಪ್ಅಪ್ಗಳು ನೋಟಿಫಿಕೇಷನ್ಗಳಿಂದ ತುಂಬಿರುತ್ತೆ. ಈ ಬಾಡಿ OS ಮತ್ತೆ ಮತ್ತೆ ಅಧಿಕಾರ ವಹಿಸಿಕೊಳ್ಳುವುದೇ ಮಾಯೆ. ವಾಹ್, ಬಹಳ ಸುಂದರವಾದ ಆಧುನಿಕ ಉದಾಹರಣೆ ಕೊಟ್ಟಿದ್ದೀರಿ. ಹೌದು, ಬಾಡಿ OS ಸದಾ ನಮ್ಮನ್ನು ಆಕರ್ಷಿಸುತ್ತೆ. ನನ್ನ ಸಂಬಂಧಗಳು, ನನ್ನ ಪದವಿ, ನನ್ನ ವಸ್ತುಗಳು, ನನ್ನ ನೋವು, ನನ್ನ ಸುಖ, ಈ ನನ್ನದು ಅನ್ನೋ ವೈರಸ್ ನಮ್ಮ ಆತ್ಮಿಕ ಸ್ಮೃತಿಯನ್ನು ಮರೆಸಿಬಿಡುತ್ತೆ. ನಿಜ. ಅದಕ್ಕಾಗಿಯೇ ಬಾಬಾ ಪರಿಹಾರವನ್ನು ಕೊಡ್ತಾರೆ, ಬ್ಯಾಜ್ ಮತ್ತು ಚಿತ್ರಗಳನ್ನು ಇಟ್ಕೊಳ್ಳಿ ಅಂತ. ಹೌದು, ಇದರ ಬಗ್ಗೆನೇ ನನಗೊಂದು ಪ್ರಶ್ನೆ ಇತ್ತು. ಕೇವಲ ಒಂದು ಬ್ಯಾಜ್ ಅಥವಾ ಚಿತ್ರಕ್ಕೆ ಇಷ್ಟೊಂದು ಶಕ್ತಿ ಇದೆಯಾ? ಅದು ಹೇಗೆ ಕೆಲಸ ಮಾಡುತ್ತೆ? ಖಂಡಿತ, ಅವು ಕೇವಲ ವಸ್ತುಗಳಲ್ಲ, ಅವು ನಮ್ಮ ಪ್ರಜ್ಞೆಗೆ ನೀಡುವ ಒಂದು ರಿಮೈಂಡರ್ ಅಥವಾ ಅಲಾರಾಮ್ ಇದ್ದಾಗೆ. ಓ, ಸರಿ. ಉದಾಹರಣೆಗೆ, ನೀವು ಕೆಲಸದ ಒತ್ತಡದಲ್ಲಿರುವಾಗ ನಿಮ್ಮ ಮೇಜಿನ ಮೇಲಿರುವ ತ್ರಿಮೂರ್ತಿ ಶಿವನ ಚಿತ್ರವನ್ನು ನೋಡುತ್ತೀರಿ. ತಕ್ಷಣ ನಿಮ್ಮ ಪ್ರಜ್ಞೆ ಲೌಕಿಕದಿಂದ ಅಲೌಕಿಕಕ್ಕೆ ಜಿಗಿಯುತ್ತೆ. ಓ, ನಾನು ಈ ನಾಟಕದಲ್ಲಿ ಒಬ್ಬ ಪಾತ್ರಧಾರಿ, ನನ್ನ ತಂದೆ ಸೃಷ್ಟಿಯ ರಚಯಿತ, ಇವೆಲ್ಲವೂ ಕ್ಷಣಿಕ ಅನ್ನೋ ಅರಿವು ಮರುಕಳಿಸುತ್ತೆ. ತಕ್ಷಣ ನಮ್ಮ ಮನೋಭಾವ, ನಮ್ಮ ಮಾತಿನ ಧಾಟಿ, ನಮ್ಮ ನಿರ್ಧಾರಗಳು ಬದಲಾಗುತ್ತವೆ. ನಿಜ ನಿಜ. ನನಗಿದು ಅನುಭವಕ್ಕೆ ಬಂದಿದೆ. ಬೆಳಿಗ್ಗೆ ಧ್ಯಾನ ಮುಗಿಸಿ ಪ್ರಪಂಚಕ್ಕೆ ಶಾಂತಿ ಕೊಡುವಷ್ಟು ಶಕ್ತಿ ಬಂದಿದೆ ಅಂದ್ಕೊಂಡಿರ್ತೀನಿ. ಹೌದು. 10 ನಿಮಿಷದ ನಂತರ ಗಾಡಿ ಕೀ ಎಲ್ಲಿದೆ ಅಂತ ಸಿಗದೇ ಇದ್ದಾಗ ಇಡೀ ಮನೆ ಒಂದು ಮಾಡ್ತೀನಿ. ಆ ದೇವತಾ ಸ್ವರೂಪದಿಂದ ಸಾಮಾನ್ಯ ಮನುಷ್ಯನಾಗಲು ಹೆಚ್ಚು ಹೊತ್ತು ಬೇಕಾಗೋದಿಲ್ಲ. ಖಂಡಿತ. ಬಹುಶಃ ಆ ಸಮಯದಲ್ಲಿ ಈ ಚಿತ್ರಗಳು ಸಹಾಯಕ್ಕೆ ಬರುತ್ತವೆ. ಹೌದು. ಆ ಸ್ಮೃತಿಯೇ ಮಾಯೆಯ ವಿರುದ್ಧ ಹೋರಾಡಲು ನಮ್ಮ ಕವಚ. ಆ ಸ್ಮೃತಿ ಇದ್ದರೆ ನಾವು ದೈವೀ ಗುಣಗಳನ್ನು ಧಾರಣೆ ಮಾಡಲು ಪ್ರೇರೇಪಿತರಾಗುತ್ತೇವೆ. ಈ ಅರಿವಿನಿಂದ ಬರುವ ಸ್ಥಿತಿಯೇ ನಿಜವಾದ ನಶೆ. ಹೌದು. ಇದು ನಮ್ಮ ಎರಡನೆಯ ಅಂಶಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ಹೌದು. ಈ ನಶೆ ಅನ್ನೋ ಪದದ ಬಗ್ಗೆ ನಾನು ಕೇಳ್ಬೇಕೆಂದಿದ್ದೆ. ಎರಡನೇ ಅಂಶ ಹೀಗಿದೆ. ನಾವು ಹೊಸ ಪ್ರಪಂಚದ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆಂದು ನೀವು ಮಕ್ಕಳು ಆಂತರ್ಯದಲ್ಲಿ ತಿಳಿದುಕೊಳ್ಳುತ್ತೀರಿ. ನಿಮ್ಮಲ್ಲಿ ಎಷ್ಟೊಂದು ನಶೆ ಇರಬೇಕು. ಮುಖ್ಯವಾದುದು ನೆನಪು ಮತ್ತು ದೈವೀ ಗುಣಗಳು. ಮಕ್ಕಳು ಚಕ್ರವನ್ನು ನೆನಪು ಮಾಡುತ್ತೀರಿ. ಅದಂತೂ ಸಹಜವಾಗಿ ನೆನಪಿಗೆ ಬರುತ್ತದೆ. 84 ಜನ್ಮಗಳ ಚಕ್ರವಲ್ಲವೇ? ನಿಮಗೆ ಸೃಷ್ಟಿಯ ಆದಿಮಧ್ಯ ಅಂತ್ಯ, ಕಾಲಾವಧಿಯ ಸ್ಪಷ್ಟ ಜ್ಞಾನವೂ ತಿಳಿದಿದೆ ಎಂದಮೇಲೆ ಅನ್ಯರಿಗೂ ಬಹಳ ಪ್ರೀತಿಯಿಂದ ಪರಿಚಯ ಕೊಡಬೇಕಾಗಿದೆ. ಈ ನಶೆ ಅನ್ನೋ ಪದ ಇದೆಯಲ್ಲ, ನನಗೆ ಸ್ವಲ್ಪ ಗೊಂದಲವಿದೆ. ಲೌಕಿಕದಲ್ಲಿ ನಶೆ ಅಂದ್ರೆ ಅದು ಅಹಂಕಾರ, ಗರ್ವದ ಸಂಕೇತ. ಹೌದು. ನಾನು ವಿಶ್ವವನ್ನು ಸ್ಥಾಪನೆ ಮಾಡುವವನು ಎಂಬ ಜ್ಞಾನದ ನಶೆ ಆಧ್ಯಾತ್ಮಿಕ ಅಹಂಕಾರವಾಗಿ ಬದಲಾಗುವ ಅಪಾಯವಿಲ್ಲವೇ? ಈ ನಶೆಗೂ ಅಹಂಕಾರಕ್ಕೂ ಇರುವ ವ್ಯತ್ಯಾಸವೇನು? ಅತ್ಯುತ್ತಮ ಪ್ರಶ್ನೆ. ಇದು ಪ್ರತಿಯೊಬ್ಬ ಪುರುಷಾರ್ಥಿಯೂ ಕೇಳಿಕೊಳ್ಳಬೇಕಾದ ಪ್ರಶ್ನೆ. ಲೌಕಿಕ ನಶೆ ನಾನು ಎಂಬುದರ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ನಾನು ಸಾಧಿಸಿದೆ, ನಾನು ದೊಡ್ಡವನು. ಸರಿ. ಆದರೆ ಬಾಬಾ ಹೇಳುವ ಆಧ್ಯಾತ್ಮಿಕ ನಶೆ ನನ್ನ ಕರ್ತವ್ಯದ ಮೇಲೆ ಕೇಂದ್ರೀಕೃತವಾಗಿದೆ. ನಾನು ತಂದೆಯ ಜೊತೆಗೂಡಿ ವಿಶ್ವ ಕಲ್ಯಾಣದ ಮಹಾನ್ ಕಾರ್ಯವನ್ನು ಮಾಡುತ್ತಿದ್ದೇನೆ. ಇಲ್ಲಿ ನಾನು ಎನ್ನುವುದಕ್ಕಿಂತ ತಂದೆಯ ಕಾರ್ಯ ಮುಖ್ಯವಾಗುತ್ತದೆ. ಓ, ಹಾಗೆ. ಇದು ಜವಾಬ್ದಾರಿಯ ಅರಿವಿನಿಂದ ಬರುವ ಖುಷಿ, ಅಧಿಕಾರದ ಅಹಂಕಾರದಿಂದಲ್ಲ. ಆಧುನಿಕ ಮನಃಶಾಸ್ತ್ರದಲ್ಲಿ ಹೇಳುವ ಫ್ಲೋ ಸ್ಟೇಟ್ ಅಥವಾ ಉದ್ದೇಶಪೂರ್ಣ ಜೀವನದ ಅನುಭವವಿದು. ಆ ಸ್ಥಿತಿಯಲ್ಲಿದ್ದಾಗ ಸಣ್ಣಪುಟ್ಟ ಅವಮಾನ, ಸನ್ಮಾನಗಳು ನಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ. ಅಂದ್ರೆ ಈ ನಶೆ ನಮ್ಮನ್ನು ಸಶಕ್ತರನ್ನಾಗಿ ಮಾಡುತ್ತದೆಯೇ ಹೊರತು ಅಹಂಕಾರಿಗಳನ್ನಾಗಿ ಮಾಡುವುದಿಲ್ಲ. ಖಂಡಿತ. ಹಾಗಾದ್ರೆ 84 ಜನ್ಮಗಳ ಚಕ್ರದ ಜ್ಞಾನವು ಈ ನಶೆಯನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತೆ ಅಲ್ವಾ? ಖಂಡಿತ. ಯಾವಾಗ ನಮಗೆ ನಾನು 84 ಜನ್ಮಗಳ ಪಾತ್ರಧಾರಿ, ನಾನು ಆದಿಯಲ್ಲಿ ದೇವತೆಯಾಗಿದ್ದೆ, ಮಧ್ಯದಲ್ಲಿ ಪೂಜ್ಯನಾಗಿದ್ದೆ, ಈಗ ಮತ್ತೆ ಪುರುಷಾರ್ಥಿಯಾಗಿ ದೇವತೆಯಾಗುತ್ತಿದ್ದೇನೆ ಅನ್ನೋ ವಿಶಾಲ ದೃಷ್ಟಿಕೋನ ಸಿಗುತ್ತದೆಯೋ, ಆಗ ಈ ಜನ್ಮದ ಸಣ್ಣಪುಟ್ಟ ಘಟನೆಗಳು ಸಮುದ್ರದ ಮುಂದಿರುವ ನೀರಿನ ಹನಿಯಂತೆ ಕಾಣಿಸುತ್ತವೆ. ಈ ಕಾಸ್ಮಿಕ್ ಪರ್ಸ್ಪೆಕ್ಟಿವ್ ನಮ್ಮನ್ನು ಸ್ಥಿತಪ್ರಜ್ಞರನ್ನಾಗಿ ಮಾಡುತ್ತದೆ. ಮತ್ತು ಈ ಜ್ಞಾನವನ್ನು ಬಹಳ ಪ್ರೀತಿಯಿಂದ ಪರಿಚಯಿಸಬೇಕು ಅಂತ ಹೇಳಿರೋದು ಮತ್ತೆ ಮೊದಲನೇ ಅಂಶಕ್ಕೆ ನಮ್ಮನ್ನು ತರುತ್ತೆ. ಹೌದು. ನಶೆಯಲ್ಲಿ ಅಹಂಕಾರ ಬೆರೆತ್ರೆ ನಾವು ಪ್ರೀತಿಯಿಂದ ಹೇಳಲು ಸಾಧ್ಯವಿಲ್ಲ. ನಾವು ಅಧಿಕಾರದಿಂದ ಹೇಳಲು ಪ್ರಯತ್ನಿಸ್ತೇವೆ. ಆಗ ಕೇಳುಗರು ಅದನ್ನು ತಿರಸ್ಕರಿಸುವ ಸಾಧ್ಯತೆ ಹೆಚ್ಚು. ನಿಖರವಾಗಿ. ಪ್ರೀತಿ ಒಂದು ಮಾಸ್ಟರ್ ಕೀ ಇದ್ದಾಗೆ. ಅದು ಯಾವುದೇ ಹೃದಯದ ಬಾಗಿಲನ್ನು ತೆರೆಯಬಲ್ಲದು. ಜ್ಞಾನ ಎಷ್ಟೇ ಸತ್ಯವಾಗಿದ್ದರೂ ಪ್ರೀತಿಯಿಲ್ಲದೆ ಕೊಟ್ರೆ ಅದು ತಲುಪುವುದಿಲ್ಲ. ನಿಜ. ನಮ್ಮ ಉದ್ದೇಶ ಕೇವಲ ಮಾಹಿತಿ ನೀಡುವುದಲ್ಲ, ಇನ್ನೊಂದು ಆತ್ಮವನ್ನು ತಂದೆಯ ಪ್ರೀತಿಗೆ ಪಾತ್ರರನ್ನಾಗಿ ಮಾಡುವುದು. ಅದು ಪ್ರೀತಿಯಿಂದ ಮಾತ್ರ ಸಾಧ್ಯ.
ತಂದೆ ಕೂಡ ಅದೇ ಪ್ರೀತಿಯಿಂದ ನಮ್ಮನ್ನು ಪರಿವರ್ತನೆ ಮಾಡುತ್ತಿದ್ದಾರೆ. ಇದು ನಮ್ಮ 3ನೇ ಅಂಶ. ಹೌದು, ಈ ಭಾಗವಂತೂ ನನಗೆ ಮುರಳಿಯ ಅತ್ಯಂತ ಹೃದಯಸ್ಪರ್ಶಿ ಭಾಗಗಳಲ್ಲಿ ಒಂದು. ತಂದೆಗೆ ಮಕ್ಕಳಲ್ಲಿ ಎಷ್ಟೊಂದು ಪ್ರೀತಿ ಇರ್ತದೆ. ಆದಿಯಿಂದ ತಂದೆಗೆ ಪ್ರೀತಿ ಇದೆ, ಮಕ್ಕಳಿಗೂ ಗೊತ್ತಿದೆ ಮತ್ತು ನನಗೂ ತಿಳಿದಿದೆ. ಯಾವ ಮಕ್ಕಳು ಕಾಮಚಿತೆಯನ್ನೇರಿ ಕಪ್ಪಾಗಿ ಬಿಟ್ಟಿದ್ದಾರೆಯೋ ಅವರನ್ನು ಸುಂದರರನ್ನಾಗಿ ಮಾಡಲು ಹೋಗುತ್ತೇನೆ ಎಂಬುದರ ಸಾಂಕೇತಿಕ ಅರ್ಥವನ್ನು ಸ್ವಲ್ಪ ವಿವರಿಸಬಹುದೇ? ಖಂಡಿತ. ಇಲ್ಲಿ ಕಾಮಚಿತೆ ಅಂದ್ರೆ ಕೇವಲ ಒಂದು ವಿಕಾರವಲ್ಲ, ಅದು 5 ವಿಕಾರಗಳ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಒಟ್ಟು ಸ್ವರೂಪ. ಓ, ದೇಹ ಪ್ರಜ್ಞೆಯ ಮತ್ತು ಇಂದ್ರಿಯ ಸುಖಗಳ ಬೆಂಕಿಯದು. ದ್ವಾಪರಯುಗದಿಂದ ಆತ್ಮವು ಈ ಬೆಂಕಿಯಲ್ಲಿ ಸುಡುತ್ತಾ ಬಂದಿದೆ. ಬೆಂಕಿಯಲ್ಲಿ ಸುಟ್ಟು ಹೋದ ವಸ್ತುವಿನ ಬಣ್ಣ ಕಪ್ಪಾಗುವಂತೆ ಆತ್ಮವು ತನ್ನ ಮೂಲ ದೈವೀ ಗುಣಗಳಾದ ಶಾಂತಿ, ಪ್ರೀತಿ, ಪವಿತ್ರತೆಯ ಹೊಳಪನ್ನು ಕಳೆದುಕೊಂಡು ಕಪ್ಪಾಗುತ್ತದೆ. ಅಂದ್ರೆ ಅಶುದ್ಧ, ಶಕ್ತಿಹೀನ ಮತ್ತು ದುಃಖಿಯಾಗುತ್ತದೆ. ಹೌದು, ತನ್ನ ಮೂಲ ಸೌಂದರ್ಯವನ್ನೇ ಕಳೆದುಕೊಳ್ಳುತ್ತದೆ. ಸರಿ. ಆ ಸ್ಥಿತಿಯಲ್ಲಿರುವ ಮಕ್ಕಳನ್ನು ನೋಡಿ ಪ್ರೇಮದ ಸಾಗರನಾದ ತಂದೆಗೆ ಕರುಣೆ ಬರುತ್ತೆ. ಅವರು ಜ್ಞಾನವೆಂಬ ತಣ್ಣೀರನ್ನು ಸುರಿದು ಆ ವಿಕಾರಗಳ ಬೆಂಕಿಯನ್ನು ಆರಿಸುತ್ತಾರೆ. ತಂದೆಯ ನೆನಪಿನಲ್ಲಿ ಇದ್ದಾಗ ಆತ್ಮವು ಮತ್ತೆ ತನ್ನ ಮೂಲ ಗುಣಗಳಿಂದ ಶೃಂಗಾರಗೊಳ್ಳುತ್ತದೆ. ಪವಿತ್ರತೆಯೇ ಆತ್ಮದ ನಿಜವಾದ ಸೌಂದರ್ಯ. ಹೀಗೆ ತಂದೆ ನಮ್ಮನ್ನು ಮತ್ತೆ ಹೊಳೆಯುವ ವಜ್ರದಂತೆ ಸುಂದರವನ್ನಾಗಿ ಮಾಡುತ್ತಾರೆ. ಆದರೆ ಮುಂದೆಯೇ ಹೇಳುತ್ತಾರೆ, ಮಾಯೆಯೂ ಮತ್ತೆ ಮರೆಸಿಬಿಡ್ತದೆ. ಆ ಖುಷಿ ಇರಲು ಬಿಡೋದಿಲ್ಲ. ಇದು ಒಂದು ನಿರಂತರ ಹೋರಾಟ ಅಲ್ವಾ? ಹೌದು. ಒಂದು ಕಡೆ ತಂದೆಯ ಪ್ರೀತಿ ನಮ್ಮನ್ನು ಮೇಲೆತ್ತುತ್ತೆ, ಇನ್ನೊಂದು ಕಡೆ ನಮ್ಮ ಹಳೆಯ ಸಂಸ್ಕಾರಗಳ ರೂಪದಲ್ಲಿರುವ ಮಾಯೆ ನಮ್ಮನ್ನು ಕೆಳಗೆ ಜಗ್ಗುತ್ತೆ. ಇದು ಜಾರುವ ಬೆಟ್ಟವನ್ನು ಹತ್ತುವ ಪ್ರಯತ್ನದಂತೆ ಇದೆ. ಹೌದು, ಇದೇ ಪುರುಷಾರ್ಥ. ನಾವು ಸುಂದರವಾದಾಗ ಮಾಯೆ ಸುಮ್ಮನಿರುವುದಿಲ್ಲ. ಹಳೆಯ ಪ್ರಪಂಚದ ಆಕರ್ಷಣೆಗಳು, ಹಳೆಯ ಅಭ್ಯಾಸಗಳು ಮತ್ತೆ ಮತ್ತೆ ನಮ್ಮನ್ನು ಆ ಚಿತೆಯ ಕಡೆಗೆ ಎಳೆಯಲು ಪ್ರಯತ್ನಿಸುತ್ತವೆ. ನಿಜ. ನಾವು ಸ್ವಲ್ಪ ಮೈಮೆರೆತರೂ, ನೆನಪಿನ ಯಾತ್ರೆಯಲ್ಲಿ ಸಡಿಲವಾದರೂ ಆ ಸುಂದರ ಸ್ಥಿತಿಯನ್ನು, ಆ ಖುಷಿಯನ್ನು ಮಾಯೆ ಕಸಿದುಕೊಡುತ್ತದೆ. ಅದಕ್ಕಾಗಿಯೇ ನಿರಂತರ ಜಾಗೃತಿ ಮತ್ತು ತಂದೆಯ ಮೇಲೆ ಅಚಲ ನಂಬಿಕೆ ಬೇಕು. ತಂದೆಯ ಪ್ರೀತಿ ನಮ್ಮ ಜೊತೆಗಿದೆ, ಆದರೆ ನಡೆಯಬೇಕಾದವರು ನಾವೇ. ಈಗ 4ನೇ ಪಾಯಿಂಟ್ನಿಂದ ಮುಂದುವರಿಯೋಣಲ್ವಾ? ಖಂಡಿತ. ಇಂದಿನ ಮುರಳಿಯ 4ನೆಯ ಮುಖ್ಯ ಅಂಶ ಹೀಗಿದೆ: ಯಾರು ನಮ್ಮ ನಿಂದನೆ ಮಾಡುವರೋ ಅವರೇ ನಮ್ಮ ಮಿತ್ರರು. ಭಗವಾನುವಾಚ. ನನಗೆ ಎಷ್ಟೊಂದು ನಿಂದನೆ ಮಾಡುತ್ತಾರೆ, ಆದ್ರೆ ಪುನಃ ನಾನು ಮಿತ್ರನಾಗುತ್ತೇನೆ. ನನಗೆಷ್ಟೇ ನಿಂದನೆ ಮಾಡಿದ್ರೂ ಸಹ ಇವರೆಲ್ಲರೂ ನನ್ನ ಮಕ್ಕಳೇ ಆಗಿದ್ದಾರೆ ಎಂದು ತಿಳಿದುಕೊಳ್ಳುತ್ತೇನೆ. ಇವರ ಜೊತೆ ನನಗೆ ಎಷ್ಟೊಂದು ಪ್ರೀತಿ ಇದೆ. ನಿಂದನೆ ಮಾಡುವುದು ಒಳ್ಳೆಯದಲ್ಲ. ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಭಿನ್ನ ಭಿನ್ನ ಸ್ಥಿತಿಯನ್ನು ಹೊಂದಿದ ಮಕ್ಕಳಿದ್ದಾರೆ, ಎಲ್ಲರೂ ಪುರುಷಾರ್ಥ ಮಾಡ್ತಿರ್ತಾರೆ. ಈ ಅಂಶ ಇದೆಯಲ್ಲ, ಇದು ಕೇಳೋದಕ್ಕೆಷ್ಟು ಆಳವಾಗಿದೆಯೋ ಅಷ್ಟೇ ಸವಾಲಿನಿಂದ ಕೂಡಿದೆ ಅಂತ ನನಗನ್ಸುತ್ತೆ. ಹೌದು, ನಿಜ. ನಿಂದನೆ ಮಾಡುವರೇ ನಮ್ಮ ಮಿತ್ರರು ಅನ್ನೋದು ಅದೊಂದು ಆದರ್ಶವಾಗಿ ತುಂಬಾ ಚೆನ್ನಾಗಿದೆ. ಆದರೆ ಅದನ್ನ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಅಂದ್ರೆ ನೋಡಿ, ನಮ್ಮನ್ನು ಯಾರಾದರೂ ಟೀಕಿಸಿದ್ರೆ ತಕ್ಷಣಕ್ಕೆ ನೋವಾಗುತ್ತೆ, ಕೋಪ ಬರುತ್ತೆ. ಇದು ಸಹಜ ಅಲ್ವಾ? ಖಂಡಿತ ಸಹಜ ಪ್ರವೃತ್ತಿ ಅದು. ಈ ಬೋಧನೆ ನಮ್ಮ ಆ ಸಹಜ ಪ್ರವೃತ್ತಿಗೆ ಪೂರ್ತಿ ವಿರುದ್ಧವಾಗಿದೆ. ಇಲ್ಲಿ ತಂದೆ ಉದಾಹರಣೆ ಕೊಟ್ಟಿದ್ದಾರೆ. ತನಗೆ ನಿಂದನೆ ಮಾಡಿದ್ರೂ ಮಕ್ಕಳನ್ನ ಪ್ರೀತಿಸ್ತೀನಿ ಅಂತ. ಆ ಒಂದು ನಿಷ್ಕಲ್ಮಶ ಸ್ಥಿತಿಯನ್ನು ತಲುಪೋದು ಹೇಗೆ? ನೀವು ಕೇಳಿದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ಕೇವಲ ಸಹಿಸಿಕೊಳ್ಳೋದ್ರ ಬಗ್ಗೆ ಹೇಳ್ತಿಲ್ಲ, ಬದಲಿಗೆ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸಿಕೊಳ್ಳೋದ್ರ ಬಗ್ಗೆ ಹೇಳ್ತಿದೆ. ದೃಷ್ಟಿಕೋನವನ್ನೇ ಬದಲಾಯಿಸುವುದಾ? ಹೌದು. ಲೌಕಿಕದಲ್ಲಿ ನಿಂದನೆಯನ್ನ ನಾವು ಒಂದು ವೈಯಕ್ತಿಕ ದಾಳಿ ಅಂತ ನೋಡ್ತೀವಿ. ಆದ್ರೆ ಆಧ್ಯಾತ್ಮಿಕ ಪಥದಲ್ಲಿ ಇದು ನಮ್ಮ ಸ್ಥಿತಿಯನ್ನ ಪರೀಕ್ಷೆ ಮಾಡುವ ಒಂದು ಅವಕಾಶ. ಓಹೋ. ತಂದೆ ಹೇಳಿದ ಹಾಗೆ ಎಲ್ಲರೂ ಪುರುಷಾರ್ಥ ಮಾಡ್ತಿರ್ತಾರೆ. ಅಂದ್ರೆ ಪ್ರತಿಯೊಂದು ಆತ್ಮವೂ ತನ್ನದೇ ಆದ ಸಂಸ್ಕಾರಗಳ ಜೊತೆ ಹೋರಾಡ್ತಾ ಒಂದು ಶ್ರೇಷ್ಠ ಸ್ಥಿತಿಯನ್ನ ತಲುಪೋಕೆ ಪ್ರಯತ್ನ ಮಾಡ್ತಿದೆ. ಒಂದು ನಿಮಿಷ, ಇಲ್ಲಿ ಪುರುಷಾರ್ಥ ಅನ್ನೋ ಪದವನ್ನ ಬಳಸಿದ್ದಾರಲ್ಲ, ನಮ್ಮ ಕೇಳುಗರಿಗಾಗಿ ಅದರ ಅರ್ಥವನ್ನ ಸ್ವಲ್ಪ ವಿವರಿಸಬಹುದಾ? ಇದು ನಾವು ಸಾಮಾನ್ಯವಾಗಿ ಬಳಸೋ ಪ್ರಯತ್ನ ಅನ್ನೋ ಪದಕ್ಕಿಂತ ಭಿನ್ನವೇ? ಖಂಡಿತ. ಇಲ್ಲಿ ಪುರುಷಾರ್ಥ ಅಂದ್ರೆ ಕೇವಲ ಭೌತಿಕ ಪ್ರಯತ್ನ ಅಲ್ಲ, ಇದು ಆತ್ಮಿಕ ಪ್ರಯತ್ನ. ಹೌದು, ಅಂದ್ರೆ ನಮ್ಮಲ್ಲಿರೋ ಹಳೆಯ ನೆಗೆಟಿವ್ ಸಂಸ್ಕಾರಗಳನ್ನ,
ಅಂದ್ರೆ ಕೋಪ, ಅಹಂಕಾರ, ದ್ವೇಷ ಇವುಗಳನ್ನೆಲ್ಲ ತೆಗೆದುಹಾಕಿ ದೈವಿ ಗುಣಗಳಾದ ಪ್ರೀತಿ, ಶಾಂತಿ, ಕ್ಷಮೆಯನ್ನ ಧಾರಣೆ ಮಾಡಲು ಮಾಡುವ ನಿರಂತರ ಸಾಧನೆ. ಓಕೆ. ಪ್ರತಿಯೊಬ್ಬರೂ ಈ ಪಯಣದ ಬೇರೆ ಬೇರೆ ಹಂತಗಳಲ್ಲಿ ಇರ್ತಾರೆ. ಯಾರಾದ್ರೂ ನಮ್ಮನ್ನ ನಿಂದಿಸ್ತಾರೆ ಅಂದ್ರೆ ಅವರು ತಮ್ಮ ಹಳೆಯ ಸಂಸ್ಕಾರಗಳ ವಶದಲ್ಲಿದ್ದಾರೆ ಅಂತ ಅರ್ಥ. ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ಅವ್ರ ಮೇಲೆ ಕೋಪ ಬರೋದಿಲ್ಲ, ಬದಲಿಗೆ ಕರುಣೆ ಮೂಡುತ್ತೆ. ಅಂದ್ರೆ ಅವರ ನಡವಳಿಕೆ ಅವರ ಆಂತರಿಕ ಹೋರಾಟದ ಪ್ರತಿಫಲನವೇ ಹೊರತು ನಮ್ಮ ಮೇಲಿನ ವೈಯಕ್ತಿಕ ದಾಳಿ ಅಲ್ಲ ಅಂತ ಭಾವಿಸ್ಬೇಕಾ? ನಿಖರವಾಗಿ. ಅವರ ನಿಂದನೆ ನಮ್ಗೆ 2 ರೀತಿಯಲ್ಲಿ ಮಿತ್ರನಾಗುತ್ತೆ. ಒಂದು, ಅದು ನಮ್ಮಲ್ಲಿರೋ ಅಹಂಕಾರವನ್ನ ತೋರಿಸ್ಕೊಡುತ್ತೆ. ಓ, ಹೇಗೆ? ಯಾರಾದ್ರೂ ಟೀಕಿಸಿದಾಗ ನಮ್ಗೆ ನೋವಾದ್ರೆ ನಮ್ಮಲ್ಲಿ ಇನ್ನೂ ಅಹಂಕಾರದ ಅಂಶ ಉಳಿದಿಲ್ಲ ಅಂತ ಅರ್ಥ ಅಲ್ವಾ? ಅದನ್ನ ಸರಿಪಡಿಸ್ಕೊಳ್ಳೋಕೆ ಇದೊಂದು ಅವಕಾಶ. ಹೌದು, ನಿಜ. ಎರಡನೆಯದಾಗಿ ಅದು ನಮ್ಮ ಸಹನಾಶಕ್ತಿ ಮತ್ತೆ ಕ್ಷಮಾಗುಣವನ್ನ ಬೆಳೆಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ತಂದೆ ಹೇಗೆ ಎಲ್ಲ ಮಕ್ಕಳನ್ನ ಅವರ ತಪ್ಪುಗಳ ನಡುವೆಯೂ ಪ್ರೀತಿಸ್ತಾರೋ ಹಾಗೆ ನಾವು ಬೇರೆ ಆತ್ಮಗಳನ್ನ ಅವರ ದೌರ್ಬಲ್ಯಗಳ ಜೊತೆ ಒಪ್ಕೊಳ್ಳೋದನ್ನ ಕಲಿತೇವೆ. ಆಗ ಅವರ ನಿಂದನೆ ನಮ್ಮನ್ನ ಮುಟ್ಟೋದಿಲ್ಲ, ಬದಲಿಗೆ ನಮ್ಮನ್ನ ಇನ್ನೂ ಬಲಪಡಿಸುತ್ತೆ. ಈಗ ಅರ್ಥವಾಯಿತು. ನಮ್ಮ ದೃಷ್ಟಿಕೋನವನ್ನ ನಾನು ಅನ್ನೋ ದೇಹ ಪ್ರಜ್ಞೆಯಿಂದ ಆತ್ಮ ಅನ್ನೋ ಪ್ರಜ್ಞೆಗೆ ಬದಲಾಯಿಸಿದಾಗ ಬಹುಶಃ ಬೇರೆಯವರ ಮಾತುಗಳು ನಮ್ಮನ್ನು ಅಷ್ಟು ಬಾಧಿಸೋದಿಲ್ಲ. ಹೌದು. ಇದೊಂದು ರೀತಿ ಆಧ್ಯಾತ್ಮಿಕ ರಕ್ಷಾ ಕವಚದ ತರ ಕೆಲಸ ಮಾಡುತ್ತೆ. ಈ ಆಳವಾದ ತಿಳುವಳಿಕೆ ಮುಂದಿನ ಅಂಶಕ್ಕೆ ಒಂದು ಒಳ್ಳೆ ಅಡಿಪಾಯ ಹಾಕೊಡುತ್ತೆ ಅಂತ ನನಗನ್ಸುತ್ತೆ. ನಾನೀಗ 5ನೆಯ ಅಂಶವನ್ನು ಓದುತ್ತೇನೆ. ಖಂಡಿತ, ಮುಂದುವರೆಸಿ. 5ನೆಯ ಮುಖ್ಯ ಅಂಶ ಹೀಗಿದೆ: ಸುಧಾರಣೆ ಮಾಡುವುದು ತಂದೆಯ ಕರ್ತವ್ಯವಾಗಿದೆ. ಸುಧಾರಣೆ ಮಾಡುವವರು ನೀವಲ್ಲ. ಯಾರೆಲ್ಲಾದರೂ ಕ್ರೋಧದ ಭೂತವಿದೆ, ಅವರು ಅನ್ಯರ ನಿಂದನೆ ಮಾಡ್ತಾರೆಂದ್ರೆ ತಮ್ಮ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳೋದ್ರಿಂದ ಅವರು ಸುಧಾರಣೆ ಆಗುವುದಿಲ್ಲ. ಅವರು ಇನ್ನೂ ಆಗದಂತಾಗಿ ಬಿಡ್ತಾರೆ, ಉಪ್ಪು ನೀರಾಗಿ ಬಿಡ್ತಾರೆ. ಎಲ್ಲ ಮಕ್ಕಳಿಗೋಸ್ಕರ ಒಬ್ಬ ತಂದೆಯು ಕುಳಿತಿದ್ದಾರೆ. ತನ್ನ ಕೈಯಲ್ಲಿ ಕಾನೂನನ್ನು ತೆಗೆದುಕೊಂಡು ಯಾರದೇ ನಿಂದನೆ ಮಾಡುವುದು ಬಹಳ ದೊಡ್ಡ ತಪ್ಪಾಗಿದೆ. ನೋಡಿ, ಇದು ಹಿಂದಿನ ಅಂಶಕ್ಕೆ ಎಷ್ಟು ಸುಂದರವಾಗಿ ಜೋಡಣೆಯಾಗಿದೆ. ಮೊದಲು ನಿಂದನೆಯನ್ನ ಹೇಗೆ ಸ್ವೀಕರಿಸಬೇಕು ಅಂತ ತಿಳಿಸಲಾಯಿತು. ಈಗ ನಾವು ಬೇರೆಯವರಲ್ಲಿ ತಪ್ಪು ಕಂಡಾಗ ಹೇಗೆ ವರ್ತಿಸಬೇಕು ಅಂತ ಹೇಳಲಾಗ್ತಿದೆ. ಹೌದು, ಹೌದು. ಸಾಮಾನ್ಯವಾಗಿ ಇನ್ನೊಬ್ರಲ್ಲಿ ದೋಷ ಕಂಡಾಗ ನಾನು ಅವರನ್ನ ಸರಿಪಡಿಸ್ಬೇಕು ಅನ್ನೋ ಭಾವನೆ ಬರುತ್ತೆ. ಆದ್ರೆ ಆ ಸರಿಪಡಿಸೋ ಉದ್ದೇಶದ ಹಿಂದೆ ನಮ್ಮ ಅಹಂಕಾರ ಅಥವಾ ಕೋಪ ಬೆರ್ತಿದ್ರೆ ಅದು ಸುಧಾರಣೆ ಬದಲು ವಿನಾಶಕ್ಕೆ ಕಾರಣವಾಗುತ್ತೆ. ಇಲ್ಲಿ ಉಪ್ಪು ನೀರಾಗಿ ಬಿಡ್ತಾರೆ ಅನ್ನೋ ರೂಪಕ ಇದೆಯಲ್ಲ, ಅದು ಬಹಳ ಗಂಭೀರವಾಗಿ ಕೇಳಿಸುತ್ತೆ. ಅದರ ಆಳವಾದ ಅರ್ಥವೇನು? ಇದು ಕೇವಲ ಅವರು ಸುಧಾರಿಸುವುದಿಲ್ಲ ಅಂತಷ್ಟೇನಾ, ಅಥವಾ ಅದಕ್ಕಿಂತ ಹೆಚ್ಚಿನ ಹಾನಿಯನ್ನ ಸೂಚಿಸ್ತಿದ್ಯಾ? ಇದು ಕೇವಲ ಸುಧಾರಣೆ ಆಗುವುದಿಲ್ಲ ಅಂತಷ್ಟೇ ಅಲ್ಲ. ನೋಡಿ, ಸಿಹಿ ನೀರು ಎಲ್ಲರ ದಾಹವನ್ನ ತಣಿಸುತ್ತೆ. ಹೌದು. ಆದ್ರೆ ಉಪ್ಪು ನೀರು ದಾಹವನ್ನ ಇನ್ನೂ ಹೆಚ್ಚು ಮಾಡುತ್ತೆ, ಕುಡಿಯೋಕೆ ಯೋಗ್ಯವಾಗಿರೋದಿಲ್ಲ. ಹಾಗೆಯೇ ನಾವು ಕೋಪದಿಂದ ಅಥವಾ ನಿಂದನೆಯಿಂದ ಇನ್ನೊಬ್ರನ್ನ ತಿದ್ದೋಕ್ ಹೋದಾಗ ಅವರ ಮನ್ಸಲ್ಲಿರೋ ಒಳ್ಳೆಯತನದ ಸಣ್ಣ ಅಂಶವೂ ನಾಶವಾಗಿ ಅವರ ಸ್ಥಿತಿ ಇನ್ನೂ ಕೆಟ್ಟೋಗತ್ತೆ. ಅಯ್ಯೋ. ನಮ್ಮ ನೆಗೆಟಿವ್ ಎನರ್ಜಿ ಅವರಲ್ಲಿದ್ದ ಪಾಸಿಟಿವ್ ಎನರ್ಜಿಯನ್ನ ನುಂಗಿ ಹಾಕತ್ತೆ. ಅವರು ತಮ್ಮ ಪುರುಷಾರ್ಥದಲ್ಲಿ ಜಾರಿ ಬೀಳ್ತಾರೆ. ಅವರ ಮನಸ್ಸು ಕಹಿಯಾಗತ್ತೆ. ನಾವು ಸಹಾಯ ಮಾಡೋಕ್ ಹೋಗಿ ದೊಡ್ಡ ಅನಾಹುತ ಮಾಡ್ದಾಗತ್ತೆ. ಹಾಗಾದರೆ ನಮ್ಮ ಜವಾಬ್ದಾರಿ ಏನು? ಯಾರಾದರೂ ತಪ್ಪು ದಾರಿಯಲ್ಲಿ ನಡೀತಿದ್ರೆ ನಾವು ಸುಮ್ಮನೆ ನೋಡ್ತಾ ಕೂರ್ಬೇಕಾ? ಖಂಡಿತ ಇಲ್ಲ, ಸುಮ್ನಿರ್ಬೇಕು ಅಂತಲ್ಲ. ಅದೇ ಕಾನೂನನ್ನು ಕೈಗೆ ತೆಗೆದುಕೊಳ್ಳಬಾರ್ದು. ಅಂದ್ರೆ ಶಿಕ್ಷೆ ನೀಡೋ ಅಥವಾ ಬಲವಂತವಾಗಿ ಬದಲಾಯಿಸೋ ಅಧಿಕಾರ ನಮ್ಮದಲ್ಲ. ಸರಿ. ನಮ್ಮ ಕರ್ತವ್ಯ ಶುಭ ಭಾವನೆಯಿಂದ, ಪ್ರೀತಿಯಿಂದ, ಯುಕ್ತಿಯಿಂದ ಅವರಿಗೆ ತಿಳಿ ಹೇಳೋದು. ಒಂದು ವೇಳೆ ನಮ್ಮ ಮಾತುಗಳು ಪರಿಣಾಮ ಬೀರೋದಿಲ್ಲ ಅಂತ ಅನ್ಸಿದ್ರೆ ಆ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ತಂದೆಗೆ ವಹಿಸಬೇಕು. ಪತ್ರದ ಎಲೆಯನ್ನು ಸ್ಪಷ್ಟಪಡಿಸುತ್ತೆ. ನಾವು ಸಲಹೆಗಾರರು, ಶುಭಚಿಂತಕರು ಆಗಿರಬೇಕೇ ಹೊರತು ನ್ಯಾಯಾಧೀಶರಾಗಬಾರದು. ನಿಖರವಾಗಿ. ಈ 2 ಅಂಶಗಳು ನಮ್ಮ ಪರಸ್ಪರ ಸಂಬಂಧಗಳನ್ನ ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾರ್ಗದರ್ಶನ ನೀಡಿವೆ. ಈಗ ನಮ್ಮ ವೈಯಕ್ತಿಕ ಸಾಧನೆಯ ಬಗ್ಗೆ ಮಾತನಾಡುವ 6ನೇ ಅಂಶಕ್ಕೆ ಹೋಗೋಣವಾ? ಖಂಡಿತ. 6ನೆಯ ಮುಖ್ಯ ಅಂಶ ಹೀಗಿದೆ: ಮಕ್ಕಳು ಮುರುಳಿಯನ್ನೆಂದೂ ತಪ್ಪಿಸಬಾರದು, ಮುರುಳಿಯದೇ ಗಾಯನ ವಿಧಿಯಲ್ಲವೇ? ಒಂದು ಮುರುಳಿಯನ್ನು ತಪ್ಪಿಸಿದರೂ ಸಹ ಶಾಲೆಯಲ್ಲಿ ಗೈರು ಹಾಜರಿಯಾದಂತೆ. ಇದು ಬೇಹದ್ದಿನ ತಂದೆಯ ಶಾಲೆಯಾಗಿದೆ. ಇಲ್ಲಂತೂ ಒಂದು ದಿನವೂ ತಪ್ಪಿಸಬಾರದು. ತಂದೆಯೇ ಬಂದು ಓದಿಸ್ತಾರೆ. ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ. ಸ್ವರ್ಗದ ಸ್ಥಾಪನೆ ಹೇಗಾಗುತ್ತದೆ ಎಂಬುದನ್ನೂ ಸಹ ಯಾರೂ ತಿಳಿದುಕೊಂಡಿಲ್ಲ. ಈ ಅಂಶದಲ್ಲಿ ಒಂದು ರೀತಿಯ ತುರ್ತು ಮತ್ತು ಗಂಭೀರತೆ ಎದ್ದು ಕಾಣುತ್ತೆ.
ಇಲ್ಲಿ ಬೇಹದ್ದಿನ ತಂದೆಯ ಶಾಲೆ ಅನ್ನೋ ಪದವನ್ನು ಬಳಸಲಾಗಿದೆ. ಲೌಕಿಕ ಶಾಲೆಗೂ ಈ ಆಧ್ಯಾತ್ಮಿಕ ಶಾಲೆಗೂ ಇರೋ ಮೂಲಭೂತ ವ್ಯತ್ಯಾಸವಾದ್ರೂ ಏನು? ಬೇಹದ್ ಅಂದ್ರೆ ಅಪರಿಮಿತ ಅಥವಾ ಅನ್ಲಿಮಿಟೆಡ್ ಅಂತ ಅಲ್ವಾ? ಈ ಶಾಲೆಯನ್ನ ಯಾಕೆ ಹಾಗೆ ಕರೆದಿದ್ದಾರೆ? ಒಂದು ದಿನದ ಮುಳ್ಳಿ ತಪ್ಪಿಸಿಕೊಂಡ್ರೆ ಅಷ್ಟೊಂದು ದೊಡ್ಡ ನಷ್ಟ ಆಡುತ್ತಾ? ಹೌದು, ಖಂಡಿತವಾಗಿಯೂ ದೊಡ್ಡ ನಷ್ಟ. ಲೌಕಿಕ ಶಾಲೆಯಲ್ಲಿ ನಾವು ಕಲಿಯೋ ವಿದ್ಯೆ ಈ ಒಂದು ಜನ್ಮಕ್ಕೆ, ಈ ದೇಹದ ನಿರ್ವಹಣೆಗೆ ಸೀಮಿತ. ಅದು ಹದ್ದಿನ ಅಂದ್ರೆ ಸೀಮಿತವಾದ ಜ್ಞಾನ. ಸರಿ. ಆದರೆ ಇದು ಬೇಹದ್ದಿನ ಶಾಲೆ. ಇಲ್ಲಿ ಸಿಗೋ ಜ್ಞಾನ ನಮ್ಮ 84 ಜನ್ಮಗಳ ಚಕ್ರಕ್ಕೆ, ಆತ್ಮದ ಸಂಪೂರ್ಣ ಪಯಣಕ್ಕೆ ಸಂಬಂಧಿಸಿದ್ದು. ಓ. ಎರಡನೇದಾಗಿ ಇಲ್ಲಿ ಓದಿಸೋರ್ನ್ಯಾರು? ಸಾಕ್ಷಾತ್ ಜ್ಞಾನಸಾಗರ, ಪರಮಪಿತ ಪರಮಾತ್ಮ. ಪ್ರಪಂಚದ ಯಾವ ಶ್ರೇಷ್ಠ ವಿಶ್ವವಿದ್ಯಾಲಯದಲ್ಲೂ ಸ್ವಯಂ ಭಗವಂತನೇ ಬಂದು ಪಾಠ ಮಾಡೋದಿಲ್ಲ. ನಿಜ. ಹಾಗಾದ್ರೆ ಮುರಳಿ ಅಂದ್ರೆ ಕೇವಲ ಜ್ಞಾನದ ಮಾತುಗಳಲ್ಲ, ಅದು ಅದಕ್ಕಿಂತ ಮಿಗಿಲಾದದ್ದು ಅಂತಾನ? ಖಂಡಿತ. ಮುರಳಿ ಅಂದ್ರೆ ಜ್ಞಾನ, ಯೋಗ, ಧಾರಣೆ ಮತ್ತು ಸೇವೆ, ಈ 4 ವಿಷಯಗಳ ಸಾರ. ಪ್ರತಿದಿನದ ಮುರಳಿಯು ನಮ್ಮ ಆತ್ಮಕ್ಕೆ ಬೇಕಾದ ಶಕ್ತಿ, ಪೋಷಣೆ ಮತ್ತು ಆ ದಿನಕ್ಕೆ ಬೇಕಾದ ನಿರ್ದಿಷ್ಟ ಮಾರ್ಗದರ್ಶನವನ್ನ ಕೊಡುತ್ತೆ. ಪ್ರತಿದಿನವೂ? ಹೌದು. ಹೇಗೆ ಶರೀರಕ್ಕೆ ಪ್ರತಿದಿನ ಆಹಾರ ಬೇಕೋ ಹಾಗೆ ಆತ್ಮಕ್ಕೆ ಪ್ರತಿದಿನ ಈ ಜ್ಞಾನಾಮೃತದ ಅವಶ್ಯಕತೆ ಇದೆ. ಒಂದು ದಿನ ತಪ್ಪಿಸ್ಕೊಂಡ್ರೆ ಆ ದಿನದ ದೈವಿಕ ಶಕ್ತಿ ಮತ್ತು ಮಾರ್ಗದರ್ಶನದಿಂದ ನಾವು ವಂಚಿತರಾಗ್ತೀವಿ. ನಮ್ಮ ಆಧ್ಯಾತ್ಮಿಕ ಬ್ಯಾಟರಿ ಚಾರ್ಜ್ ಆಗೋದಿಲ್ಲ. ಓಕೆ. ಇಲ್ಲಿ ಕಲಿಯೋ ವಿದ್ಯೆ ಸಾಮಾನ್ಯದಲ್ಲ. ಇದು ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿಯಾಗೋ ವಿದ್ಯೆ. ಸ್ವರ್ಗದ ಸ್ಥಾಪನೆ ಮಾಡೋ ಜ್ಞಾನ. ಅಂಥ ಮಹಾನ್ ಗುರಿ ಇರುವಾಗ ಒಂದು ದಿನದ ಗೈರುಹಾಜರಿಯು ನಮ್ಮ 21 ಜನ್ಮಗಳ ಭಾಗ್ಯವನ್ನ ಕಡಿಮೆ ಮಾಡಬಹುದು. ಅದಕ್ಕಾಗಿಯೇ ತಂದೆ ಇಷ್ಟು ಒತ್ತಿ ಪ್ರೀತಿಯಿಂದ ಎಚ್ಚರಿಸ್ತಿದ್ದಾರೆ. ಈಗ ಸ್ಪಷ್ಟವಾಯಿತು. ಇದು ಕೇವಲ ಒಂದು ಕ್ಲಾಸ್ ಅಲ್ಲ, ಇದು ನಮ್ಮ ಪರಿವರ್ತನೆಯ ಪ್ರಕ್ರಿಯೆಯ ದೈನಂದಿನ ಭಾಗ. ಹೌದು. ಇಂದಿನ ಈ 3 ಅಂಶಗಳ ಮಂಥನದಿಂದ ನಮಗೆ ಬಹಳಷ್ಟು ಸ್ಪಷ್ಟತೆ ಸಿಕ್ಕಿದೆ. ಈಗ ಇವೆಲ್ಲದರ ಸಾರವನ್ನ ಧಾರಣೆ ಮಾಡಿಕೊಳ್ಳಲು ಸಹಾಯವಾಗುವ ಮುಖ್ಯ ಸಾರವನ್ನ ನೋಡೋಣ. ನಾನು ಮೊದಲ ಅಂಶವನ್ನ ಓದುತ್ತೇನೆ. ಆಗಬಹುದು. ಧಾರಣೆಗಾಗಿ ಮುಖ್ಯ ಸಾರ. 1. ಯಾರದೇ ಅವಗುಣವನ್ನು ನೋಡಿ ಅವರ ನಿಂದನೆ ಮಾಡಬಾರದು. ಎಲ್ಲೆಂದರಲ್ಲಿ ಅವರ ಅವಗುಣವನ್ನು ಹೇಳಬಾರದು. ತನ್ನ ಮಧುರತೆಯನ್ನು ಬಿಡಬಾರದು. ಕ್ರೋಧದಲ್ಲಿ ಬಂದು ಯಾರನ್ನೂ ಎದುರಿಸಬಾರದು. ಧಾರಣೆಯ ಎರಡನೆಯ ಅಂಶ 2. ಎಲ್ಲರನ್ನೂ ಸುಧಾರಣೆ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ. ಆದ್ದರಿಂದ ಒಬ್ಬ ತಂದೆಗೆ ಎಲ್ಲವನ್ನೂ ತಿಳಿಸಬೇಕಾಗಿದೆ, ಅವ್ಯಭಿಚಾರಿಯಾಗಬೇಕಾಗಿದೆ, ಮುರುಳಿಯನ್ನೆಂದೂ ತಪ್ಪಿಸಬಾರದು. ಇವೆರಡೂ ಅಂಶಗಳು ನಾವು ಮಾಡಿದ ಮಂಥನದ ಒಂದು ಪರಿಪೂರ್ಣ ಸಾರಾಂಶದ ಹಾಗೆ ಇವೆ. ಹಾಗಾದ್ರೆ ಇವತ್ತಿನ ವಿಶೇಷ ವರದಾನ ಯಾವುದು? ಅದನ್ನ ಸ್ವಲ್ಪ ಹೇಳ್ತೀರಾ? ಖಂಡಿತ. ಇವತ್ತಿನ ವರದಾನ ಹೀಗಿದೆ: ಸದಾ ಸಂಗಾತಿ ಎಂಬ ಸ್ಮೃತಿ ಹಾಗೂ ಸಾಕ್ಷಿ ಸ್ಥಿತಿಯ ಅನುಭವ ಮಾಡುವಂತಹ ಶಿವಶಕ್ತಿ ಸ್ವರೂಪ ಕಂಬೈನ್ಡ್ ಭವ. ಶಿವಶಕ್ತಿ ಸ್ವರೂಪ ಕಂಬೈನ್ಡ್ ಭವ. ಹೌದು. ಅದರ ವಿವರಣೆಯನ್ನು ಓದ್ತೀನಿ. ಹೇಗೆ ಆತ್ಮ ಮತ್ತು ಶರೀರ ಎರಡೂ ಒಟ್ಟಿಗೆ ಇದೆ, ಎಲ್ಲಿಯವರೆಗೆ ಈ ಸೃಷ್ಟಿಯಲ್ಲಿ ಪಾತ್ರವಿದೆಯೋ ಅಲ್ಲಿವರೆಗೆ ಬೇರ್ಪಡಲು ಸಾಧ್ಯವಿಲ್ಲವೋ, ಹಾಗೆಯೇ ಶಿವ ಮತ್ತು ಶಕ್ತಿಯ ಇಬ್ಬರ ಸಂಬಂಧವೂ ಅಷ್ಟೇ ಆಳವಾಗಿದೆ. ಯಾರು ಸದಾ ಶಿವಶಕ್ತಿ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ನಡೆಯುತ್ತಾರೆಯೋ ಅವರ ಲಗನನಲ್ಲಿಯೂ ಮಾಯೆಯೂ ವಿಘ್ನ ಹಾಕಲು ಸಾಧ್ಯವಿಲ್ಲ. ಅವರು ಸದಾ ಸಂಗಾತಿ ಹಾಗೂ ಸಾಕ್ಷಿ ಸ್ಥಿತಿಯ ಅನುಭವ ಮಾಡುವರು. ಅವರಿಗೆ ಇಂತಹ ಅನುಭವವಾಗುವುದು ಸಾಕಾರದಲ್ಲಿ ಇವರೊಂದಿಗೆ ಯಾರೋ ಜೊತೆಯಿದ್ದಾರೆ ಎಂಬಂತೆ ಅನುಭವವಾಗುವುದು. ತುಂಬಾ ಶಕ್ತಿಯುತವಾದ ಮಾತುಗಳು. ಇದರಲ್ಲಿ ಮೊದಲನೇ ಪದ, ಆ ಶೀರ್ಷಿಕೆಲೇ ಒಂದು ದೊಡ್ಡ ಶಕ್ತಿ ಇದೆ ಅನ್ಸುತ್ತೆ. ಶಿವಶಕ್ತಿ ಸ್ವರೂಪ ಕಂಬೈನ್ಡ್ ಭಾವ. ಹೌದು. ಭವ ಅಂದ್ರೆ ಆಗಿಬಿಡು ಅಂತ. ಅದೇ. ಜಸ್ಟ್ ನೆನಪು ಮಾಡ್ಕೋ ಅಂತಲ್ಲ. ಇಲ್ಲ, ನೀನೇ ಆ ಸ್ವರೂಪ ಆಗು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು ನಮ್ಮ ಮೂಲ ಅಸ್ತಿತ್ವ. ಇದನ್ನು ನಾವು ನೆನಪಿಸ್ಕೋಬೇಕು, ಅನುಭವ ಮಾಡಬೇಕು. ಈ ಕಂಬೈನ್ಡ್ ಅನ್ನೋ ಪದ ನನ್ಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಸಂಯುಕ್ತ. ನಾನೊಬ್ಬನೇ ಅಲ್ಲ, ನನ್ನ ಜೊತೆ ಇನ್ನೊಬ್ಬರಿದ್ದಾರೆ. ಹೌದು. ಇಲ್ಲಿ ಶಿವ ಅಂದ್ರೆ ಪರಮಾತ್ಮ, ಶಕ್ತಿ ಅಂದ್ರೆ ಆತ್ಮ. ಅಂದ್ರೆ ನಾವು ಸರಿತಾನೆ? ಖಂಡಿತ ಸರಿ. ಶಿವ ಶಕ್ತಿಯ ಮೂಲ. ನಾವು ಅಂದ್ರೆ ಆತ್ಮಗಳು ಆ ಶಕ್ತಿಯನ್ನು ವ್ಯಕ್ತಪಡಿಸುವವರು. ವಿವರಣೆಯಲ್ಲಿ ಕೊಟ್ಟಿರೋ ಹೋಲಿಕೆ, ಆತ್ಮ ಮತ್ತು ಶರೀರದ ಹೋಲಿಕೆ ತುಂಬಾ ಚೆನ್ನಾಗಿದೆ. ಹೌದು. ಆದ್ರೆ ಅದಕ್ಕಿಂತನೂ ಈ ಸಂಬಂಧ ಆಳವಾದದು. ಹೇಗಂದ್ರೆ ಆತ್ಮ ಶರೀರದ ಸಂಬಂಧ ಇದೆಯಲ್ಲ, ಅದು ಒಂದು ಜನ್ಮಗೆ ಮಾತ್ರ. ಸರಿ.
ಆದ್ರೆ ಶಿವಶಕ್ತಿಯ ಸಂಬಂಧ ಅದು ಅವಿನಾಶಿ, ಶಾಶ್ವತ. ಇದೊಂದು ಮುರಿಯಲಾಗದ ಸಾರ್ವಕಾಲಿಕ ಜೊತೆಗಾರಿಕೆ. ಈ ಒಂದು ಭಾವನೆ ಇದೆಯಲ್ಲ, ಅದೇ ಒಂದು ದೊಡ್ಡ ಶಕ್ತಿ ಕೊಡುತ್ತೆ. ಓಕೆ, ಸೊ ಇದನ್ನ ಸ್ವಲ್ಪ ಡೀಪ್ ಆಗಿ ನೋಡೋಣ. ನನ್ನ ಜೊತೆ ಯಾವಾಗಲೂ ಒಬ್ಬ ಪವರ್ಫುಲ್ ಸಂಗಾತಿ ಇದ್ದಾರೆ ಅಂತ ಸದಾ ನೆನಪಲ್ಲಿ ಇಟ್ಕೊಂಡ್ರೆ ಅದರ ದೊಡ್ಡ ಲಾಭ ಏನು? ವರದಾನದಲ್ಲಿ ಹೇಳಿದ ಹಾಗೆ ಮಾಯೆಯೂ ವಿಘ್ನ ಹಾಕಲು ಸಾಧ್ಯವಿಲ್ಲ ಅಂತ. ಇಲ್ಲಿ ಮಾಯೆ ಅಂದ್ರೆ ಏನು? ನಮ್ಮ ನೆಗೆಟಿವ್ ಯೋಚನೆಗಳ ಅಥವಾ ಹೊರಗಿನ ಸಮಸ್ಯೆಗಳ? ಒಳ್ಳೆ ಪ್ರಶ್ನೆ. ಮಾಯೆ ಅಂದ್ರೆ ನಮ್ಮನ್ನು ದುರ್ಬಲ ಮಾಡುವಂಥದ್ದು ಯಾವುದೂ ಆಗಿರ್ಬೋದು. ನಮ್ಮೊಳಗಿನ ಭಯ, ಚಿಂತೆ, ಕೋಪ, ಅಹಂಕಾರ. ಹೌದು, ಅಹಂಕಾರ. ಅಥವಾ ಹೊರಗಿನ ಪ್ರಪಂಚದ ಆಕರ್ಷಣೆಗಳು, ಸವಾಲುಗಳು ಎಲ್ಲವೂ ಮಾಯೆಯೇ. ಈ ಕಂಬೈನ್ಡ್ ಸ್ಥಿತಿ ಇದೆಯಲ್ಲ, ಅದು ಒಂಥರ ಆಧ್ಯಾತ್ಮಿಕ ರಕ್ಷಣಾ ಕವಚ ಇದ್ದ ಹಾಗೆ. ಒಂದು ಶೀಲ್ಡ್ ತರಹನ? ಎಕ್ಸಾಕ್ಟ್ಲಿ. ಹೀಗ್ ಯೋಚನೆ ಮಾಡಿ. ನೀವು ಕತ್ತಲಲ್ಲಿ ಒಂದು ಕಷ್ಟದ ದಾರಿಯಲ್ಲಿ ಒಬ್ರೇ ನಡೀತಿದ್ದೀರಿ. ಆಗ ಭಯ ಆಗೋದ್ ಸಹಜ ಅಲ್ವಾ? ಖಂಡಿತ. ಅದೇ ನಿಮ್ ಜೊತೆ ಎಲ್ಲವನ್ನೂ ತಿಳಿದಿರುವ ತುಂಬಾ ಬಲಶಾಲಿಯಾದ ಒಬ್ರು ಕೈ ಹಿಡಿದು ನಡೆಸಿದ್ರೆ ಆಗ ಭಯ ಇರಲ್ಲ, ಧೈರ್ಯ ಬರುತ್ತೆ. ಅದೇ ಮಾಯೆ ಯಾವಾಗಲೂ ಅಟ್ಯಾಕ್ ಮಾಡೋದು ಒಂಟಿಯಾಗಿರೋ, ದುರ್ಬಲವಾಗಿರೋ ಆತ್ಮದ ಮೇಲೆ. ಆದ್ರೆ ನೀವು ಕಂಬೈಂಡ್ ಆಗಿರೋವಾಗ ಮಾಯೆ ನಿಮ್ಮನ್ನ ಮಾತ್ರ ಅಲ್ಲ, ನಿಮ್ ಜೊತೆಗಿರೋ ಪರಮಶಕ್ತಿಯನ್ನೂ ಎದುರಿಸ್ಬೇಕಾಗತ್ತೆ. ಸೊ ಅದು ಹತ್ತಿರಕ್ಕೂ ಬರಲ್ಲ. ಓಕೆ, ಇದು ಕೇಳೋಕೆ ಅದ್ಭುತವಾಗಿದೆ. ಆದ್ರೆ ಪ್ರಾಕ್ಟಿಕಲ್ ಆಗಿದ್ನ ಮಾಡೋದು ಹೇಗೆ? ಸದಾ ಶಿವಶಕ್ತಿ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ನಡೆಯೋದು ಅಂತಿದೆ. ಅಂದ್ರೆ 24/7 ಈ ಸ್ಥಿತಿಯಲ್ಲಿರೋದು ಹೇಗ್ ಸಾಧ್ಯ? ಧ್ಯಾನ ಮಾಡುವಂದ ಸರಿ, ಆದ್ರೆ ದಿನದ ಕೆಲ್ಸ, ಆಫೀಸ್ ಟೆನ್ಷನ್, ಸಂಸಾರದ ಜವಾಬ್ದಾರಿ ಇದರ ಮಧ್ಯೆ ಇದನ್ನೆಲ್ಲ ನೆನ್ಪಲ್ಲಿಟ್ಕೊಳ್ಳೋದು ಸ್ವಲ್ಪ ಅವಾಸ್ತವಿಕ ಅನ್ಸಲ್ವಾ? ಖಂಡಿತ, ಇದು ಒಂದು ಸವಾಲೆ. ಅದಕ್ಕೆ ಅಭ್ಯಾಸ ಅನ್ನೋ ಪದಕ್ಕೆ ಹೆಚ್ಚು ಒತ್ತು ಕೊಡೋದು. ಇದು ಒಂದೇ ದಿನದಲ್ಲಿ ಸಿದ್ಧಿಸುವ ಸ್ಥಿತಿಯಲ್ಲ. ಸರಿ. ಶುರುವಿನಲ್ಲಿ ನಾವು ದಿನದ ಕೆಲವು ನಿರ್ದಿಷ್ಟ ಸಮಯದಲ್ಲಿ ಇದನ್ನ ಅಭ್ಯಾಸ ಮಾಡಬಹುದು. ಉದಾಹರಣೆಗೆ, ನಮ್ಮಲ್ಲಿ ಟ್ರಾಫಿಕ್ ಕಂಟ್ರೋಲ್ ಅಂತ ಮಾಡ್ತೀವಲ್ಲ? ಹೌದು, ದಿನದಲ್ಲಿ ಕೆಲವು ಬಾರಿ ಕೆಲವು ನಿಮಿಷಗಳ ಕಾಲ ನನ್ನ ಜೊತೆ ನನ್ನ ತಂದೆ ಶಿವ ಇದ್ದಾರೆ, ನಾವು ಕಂಬೈನ್ಡ್ ಆಗಿದ್ದೇವೆ ಅಂತ ಸ್ವಯಂ ದೃಢೀಕರಣ ಮಾಡ್ಕೊಳ್ಳೋದು. ಅಂದ್ರೆ ದಿನದ ಮಧ್ಯ ತೆಗೆದುಕೊಳ್ಳುವ ಒಂದು ಚಿಕ್ಕ ಮೈಂಡ್ಫುಲ್ನೆಸ್ ಬ್ರೇಕ್ ತರಹ. ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆ. ಇದು ಕೇವಲ ಮನಸ್ಸನ್ನ ಶಾಂತ ಮಾಡೋದಲ್ಲ, ಬದಲಿಗೆ ನಮ್ಮ ಮೂಲ ಸ್ವರೂಪವನ್ನ, ನಮ್ಮ ಸಂಗಾತಿಯನ್ನ ನೆನಪು ಮಾಡ್ಕೊಳ್ಳೋದು. ಆಮೇಲೆ ದಿನನಿತ್ಯದ ಕೆಲ್ಸದಲ್ಲೂ ಇದನ್ನ ಜೋಡಿಸಬಹುದು. ಅಡ್ಗೆ ಮಾಡುವಾಗ ನಾನು ನನ್ನ ಬಾಬಾರಿಗಾಗಿ ಪ್ರೀತಿಯಿಂದ ಮಾಡ್ತಿದ್ದೀನಿ ಅಂತ. ಆಫೀಸ್ನಲ್ಲಿ ಕಷ್ಟದ ಕೆಲ್ಸ ಬಂದಾಗ ನಾನೊಬ್ಳೇ ಮಾಡ್ತಿಲ್ಲ, ನನ್ ಜೊತೆ ಬಾಬಾ ಇದ್ದಾರೆ, ಅವರೇ ನನ್ ಕೈಯಲ್ಲಿ ಮಾಡಿಸ್ತಿದ್ದಾರೆ ಅಂತ. ಓ, ಆಗ ಕೆಲ್ಸದ ಒತ್ತಡ ಕಡಿಮೆ ಆಗತ್ತೆ. ಅದು ಒಂದು ಸೇವೆ ಅನ್ನೋ ಭಾವನೆ ಬರುತ್ತೆ. ಹಾಗಾದ್ರೆ ಇದು ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸೋದು. ನಾನು ಮಾಡ್ತಿದ್ದೀನಿ ಅನ್ನೋ ಅಹಂಕಾರದಿಂದ ನಾವಿಬ್ರೂ ಸೇರಿ ಮಾಡ್ತಿದ್ದೀವಿ ಅನ್ನೋ ಭಾವನೆಗೆ ಬರೋದು. ಕರೆಕ್ಟ್. ವರದಾನದ ಕೊನೆಯಲ್ಲಿ ಸಾಕಾರದಲ್ಲಿ ಇವರೊಂದಿಗೆ ಯಾರೋ ಜೊತೆ ಇದ್ದಾರೆ ಎಂಬಂತೆ ಅನುಭವವಾಗೋದು ಅಂತ ಹೇಳಿದೆ. ಇದು ಕೇವಲ ಒಂದು ಮಾನಸಿಕ ಕಲ್ಪನೆಯೇ ಅಥವಾ ನಿಜವಾಗಿಯೂ ಅನುಭವಕ್ಕೆ ಬರುತ್ತಾ? ಆರಂಭದಲ್ಲಿ ಇದು ಒಂದು ಮಾನಸಿಕ ಅಭ್ಯಾಸದ ತರನೇ ಶುರುವಾಗಬಹುದು. ಆದ್ರೆ ಅಭ್ಯಾಸ ಗಟ್ಟಿಯಾದ ಹಾಗೆ ಇದು ಒಂದು ಸಹಜ, ನಿರಂತರ ಅನುಭೂತಿಯಾಗಿ ಬದಲಾಗತ್ತೆ. ನಿಜವಾಗ್ಲೂನಾ? ಹೌದು. ಹೇಗೆ ಒಬ್ಬ ತಾಯಿಗೆ ತನ್ನ ಮಗು ಪಕ್ಕದಲ್ಲಿಲ್ಲ ಅಂದ್ರೂ ಅದರ ನೆನಪು ಸದಾ ಇರುತ್ತೋ ಹಾಗೆ ಈ ಅನುಭವವನ್ನು ಗಟ್ಟಿಗೊಳಿಸಲು ಒಂದು ಸುಲಭ ದಾರಿ ಅಂದ್ರೆ ಮನಸ್ಸಿನಲ್ಲೇ ಬಾಬಾರವರ ಜೊತೆ ಮಾತಾಡೋದು. ಸಂಭಾಷಣೆ. ಹೌದು. ಬಾಬಾ, ಇವತ್ತು ಹೀಗಾಯ್ತು, ಈ ಸಮಸ್ಯೆಗೆ ಏನು ಮಾಡ್ಲಿ ಅಂತ ಅವರತ್ರ ಶೇರ್ ಮಾಡ್ಕೊಳ್ಳೋದು. ಹೀಗ್ ಮಾಡಿದಾಗ ಆ ಸಂಬಂಧ ಜೀವಂತವಾಗತ್ತೆ. ಆಗ ಅದು ಕೇವಲ ನೆನಪಾಗಿ ಉಳಿಯಲ್ಲ, ಒಂದು ನಿಜವಾದ ಜೊತೆಗಾರಿಕೆಯಾಗಿ ಅನುಭವಕ್ಕೆ ಬರುತ್ತೆ. ವಾವ್! ಸರಿ, ಈ ವರದಾನದಲ್ಲಿ ನನಗೆ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿ ಕಂಡಿದ್ದು ಇನ್ನೊಂದು ವಿಷಯ. ಇದು ಒಂದೇ ಸಮಯದಲ್ಲಿ 2 ಸ್ಥಿತಿಗಳನ್ನು ಕೊಡುತ್ತೆ ಅಂತ ಹೇಳಲಾಗಿದೆ. ಸಂಗಾತಿ ಸ್ಥಿತಿ ಮತ್ತು ಸಾಕ್ಷಿ ಸ್ಥಿತಿ. ಹೌದು. ಇವೆರಡು ಒಂದಕ್ಕೊಂದು ವಿರುದ್ಧ ಅಲ್ವಾ? ಸಂಗಾತಿ ಅಂದ್ರೆ ತುಂಬಾ ಹತ್ತಿರದ ಸಂಬಂಧ, ಸಾಕ್ಷಿ ಅಂದ್ರೆ ದೂರ ನಿಂತು ನಿರ್ಲಿಪ್ತವಾಗಿ ನೋಡೋದು. ಪ್ರೀತಿಯ ಸಂಬಂಧದಲ್ಲಿದ್ದು ನಿರ್ಲಿಪ್ತರಾಗಿರೋದು ಹೇಗ್ ಸಾಧ್ಯ? ಇದು ಒಂಥರ ವಿರೋಧಾಭಾಸದಂತೆ ಕೇಳಿಸ್ತೆ. ಅತ್ಯದ್ಭುತವಾದ ಪ್ರಶ್ನೆ. ಇದೇ ಈ ವರದಾನದ ಸೌಂದರ್ಯ. ಲೌಕಿಕ ಜಗತ್ತಿನಲ್ಲಿ ಇದು ಅಸಾಧ್ಯ. ಹೌದು, ನಾವು ಯಾರನ್ನಾದ್ರೂ ಪ್ರೀತಿಸ್ತಿದ್ರೆ ಅವರ ಸಣ್ಣ ನೋವು ಕೂಡ ನಮ್ಮನ್ನ ಅಲ್ಲಾಡಿಸ್ಬಿಡುತ್ತೆ. ಖಂಡಿತ. ನಾವು ಸಾಕ್ಷಿಯಾಗಿರಲು ಆಗಲ್ಲ, ಅವರ ಭಾವನೆಗಳಲ್ಲಿ ಮುಳುಗಿ ಹೋಗ್ತೀವಿ. ಆದ್ರೆ ಇಲ್ಲಿ ನಮ್ಮ ಸಂಗಾತಿ ಯಾರು? ಪರಮಾತ್ಮ. ಹೌದು. ಅವರ ಗುಣಗಳೇನು? ಅವರು ಪ್ರೇಮ ಸಾಗರ.
ಆದ್ರೆ ಅದೇ ಸಮಯದಲ್ಲಿ ಅವರು ನಿರ್ಲಿಪ್ತರು, ಅಕರ್ಮ, ಅಶರೀರಿ ಅಂದ್ರೆ ಯಾವುದರ ಬಂಧನಕ್ಕೂ ಒಳಗಾಗದವರು. ಯಾವಾಗ ನಾವು ಅಂಥ ಒಬ್ಬ ಸಂಗಾತಿಯ ಜೊತೆಗಿರ್ತೀವೋ ಆಗ ಎರಡೂ ವಿಷಯಗಳು ಒಟ್ಟಿಗೆ ಆಗುತ್ತೆ. ಒಂದ ಕಡೆ ಸಂಗಾತಿ ಸ್ಥಿತಿ, ಅವರ ನಿರಂತರ ಪ್ರೀತಿ, ಶಕ್ತಿ ನಮಗೆ ಸಿಗುತ್ತೆ. ಒಂಟಿತನ ಅನ್ನೋ ಪದವೇ ನಮ್ಮ ಜೀವನದಿಂದ ಹೋಗ್ಬಿಡತ್ತೆ. ಸರಿ, ಇದು ಅರ್ಥ ಆಯ್ತು. ಹಾಗಾದ್ರೆ ಅದೇ ಸಮಯದಲ್ಲಿ ಸಾಕ್ಷಿ ಸ್ಥಿತಿ ಹೇಗ್ ಬರುತ್ತೆ? ಅದೇ ಸಂಗಾತಿಯ ಇನ್ನೊಂದು ಗುಣದಿಂದ. ನಮ್ಮ ಸಂಗಾತಿಯಾದ ಪರಮಾತ್ಮ ಈ ಇಡೀ ಸೃಷ್ಟಿ ನಾಟಕದ ಡೈರೆಕ್ಟರ್. ಅವರಿಗೆ ನಾಟಕದ ಆದಿ, ಮಧ್ಯ, ಅಂತ್ಯ ಎಲ್ಲವೂ ಗೊತ್ತು. ಸರಿ. ನಾವು ಅವರ ಜೊತೆಗಿದ್ದಾಗ ನಮಗೂ ಆ ವಿಶಾಲ ದೃಷ್ಟಿಕೋನ ಸಿಗೋಕ್ ಶುರುವಾಗತ್ತೆ. ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ದೃಶ್ಯವನ್ನು, ಅಂದ್ರೆ ಸುಖ, ದುಃಖ, ಮಾನ, ಅಪಮಾನ ಎಲ್ಲವನ್ನೂ ನಾವು ನಮ್ಮ ವೈಯಕ್ತಿಕ ದೃಷ್ಟಿಯಿಂದ ನೋಡೋ ಬದಲು ಅವರ ದೃಷ್ಟಿಯಿಂದ ನೋಡ್ತೀವಿ. ಹೌದು, ಇದೊಂದು ನಾಟಕದ ಸೀನಷ್ಟೇ ಅಂತ ನೋಡಕ್ಕೆ ಕಲಿತೀವಿ. ಅವರ ಜೊತೆಗಾರಿಕೆ ನಮ್ಮನ್ನು ಆ ದೃಷ್ಟಿಯಿಂದ ಸ್ವಲ್ಪ ಮೇಲೆ ಎತ್ತಿ ಸಾಕ್ಷಿಯಾಗಿ ನೋಡುವ ಶಕ್ತಿಯನ್ನ ಕೊಡುತ್ತೆ. ಓ, ಹಾಗಾದ್ರೆ ಅವರ ಪ್ರೀತಿಯು ನಮ್ಮನ್ನು ಸಂಗಾತಿಯನ್ನಾಗಿ ಮಾಡಿದ್ರೆ ಅವರ ಜ್ಞಾನ ನಮ್ಮನ್ನ ಸಾಕ್ಷಿಯನ್ನಾಗಿ ಮಾಡತ್ತೆ. ಸೊ ನಾವು ಸಂಬಂಧದ ಖುಷಿಯನ್ನು ಅನುಭವಿಸ್ತೀವಿ, ಆದ್ರೆ ಪ್ರಪಂಚದ ನೋವಿಂದ ಅಫೆಕ್ಟ್ ಆಗಲ್ಲ. ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಅದೇ ಆ ಸಮತೋಲನ. ಉದಾಹರಣೆಗೆ, ಯಾರಾದ್ರೂ ನಿಮ್ಮನ್ನ ಅವಮಾನ ಮಾಡಿದ್ರೆ ಸಾಮಾನ್ಯವಾಗಿ ನೋವಾಗತ್ತೆ. ಹೌದು. ಆದ್ರೆ ಕಂಬೈನ್ಡ್ ಸ್ಥಿತಿಯಲ್ಲಿದ್ದಾಗ ನಿಮ್ಮ ಮನಸ್ಸಲ್ಲಿ ಹೀಗೆ ಅನ್ಸುತ್ತೆ: ನನ್ನ ಜೊತೆ ನನ್ನ ತಂದೆ ಇದ್ದಾರೆ, ನಾವಿಬ್ರೂ ಈ ಆತ್ಮ ಆಡುತ್ತಿರುವ ಪಾತ್ರವನ್ನ ನೋಡ್ತಿದ್ವಿ. ಆಗ ಆ ಮಾತುಗಳು ನಿಮ್ಮನ್ನು ನೇರವಾಗಿ ತಾಕಲ್ಲ, ದೂರದಲ್ಲಿ ನಡೆಯೋ ನಾಟಕದ ಡೈಲಾಗ್ ತರ ಕೇಳಿಸುತ್ತೆ. ನೋವಿನ ತೀವ್ರತೆ ಕಡಿಮೆಯಾಗತ್ತೆ. ಸಂಪೂರ್ಣವಾಗಿ ಕಡಿಮೆ ಆಗತ್ತೆ. ಇದೇ ಸಂಗಾತಿಯಾಗಿದ್ಕೊಂಡೇ ಸಾಕ್ಷಿಯಾಗೋದು. ಸರಿ, ಈ ಇಡೀ ಚರ್ಚೆಯನ್ನ ಒಟ್ಟುಗೂಡಿಸೋದಾದ್ರೆ, ಈ ವರದಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ನಾವು ಗಮನಿಸಬೇಕಾದ ಮುಖ್ಯ ಅಂಶಗಳು ಯಾವುವು? ಇದರ ಸಾರಾಂಶ ಏನು? ಖಂಡಿತ 4 ಮುಖ್ಯ ಅಂಶಗಳನ್ನ ನಾವು ನೆನ್ಪಲ್ಲಿಟ್ಕೋಬೋದು. ಮೊದಲನೇದು, ಈ ವರದಾನದ ಅಡಿಪಾಯವೇ ಸದಾ ಸ್ಮೃತಿ, ನಿರಂತರ ನೆನಪು. ಈ ನೆನಪಿನ ಅಭ್ಯಾಸವೇ ನಮ್ಮ ಫಸ್ಟ್ ಪ್ರಯಾರಿಟಿ ಆಗಬೇಕು. ನೆನಪಿಲ್ದೆ ಅನುಭವ ಇಲ್ಲ. ಕರೆಕ್ಟ್. ಎರಡನೇದು, ಅನುಭವ ಅನ್ನೋ ಪದಕ್ಕೆ ಒತ್ತು ಕೊಡೋದು. ಜ್ಞಾನವನ್ನ ಬರೀ ಬುದ್ಧಿಯಲ್ಲಿ ಇಟ್ಕೊಳ್ಳೋದಲ್ಲ, ಅದನ್ನ ಅನುಭವಕ್ಕೆ ತರೋದೇ ನಿಜವಾದ ಸಾಧನೆ. ಮೂರನೆಯದು, ಶಿವಶಕ್ತಿ ಸ್ವರೂಪ ನಮ್ಮ ನಿಜವಾದ ಶ್ರೇಷ್ಠ ಸ್ವರೂಪ ಅನ್ನೋ ಅರಿವು. ಇದು ನಮ್ಮ ಸ್ವಾಭಿಮಾನವನ್ನ ಹೆಚ್ಚಿಸುತ್ತೆ. ನಾನು ಪಾಪಿ, ದುರ್ಬಲ ಅನ್ನೋ ಹಳೆ ನಂಬಿಕೆಗಳನ್ನ ಸುಟ್ಟಾಕತ್ತೆ. ಹೌದು. ನಾಲ್ಕನೆಯದು, ಇದೊಂದು ಸಿದ್ಧಾಂತ ಮಾತ್ರ ಅಲ್ಲ, ಮಾಯೆಯ ವಿರುದ್ಧ ಹೋರಾಡೋಕೆ ಸಿಕ್ಕಿರೋ ಒಂದು ಪ್ರಾಕ್ಟಿಕಲ್ ಅಸ್ತ್ರ. ನಿರ್ವಿಘ್ನ ಸ್ಥಿತಿಯನ್ನ ತಲುಪೋಕೆ ಇದೊಂದು ಅತ್ಯಂತ ಶಕ್ತಿಯುತವಾದ ಮಾರ್ಗ. ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಹಾಗಾದ್ರೆ ಈ ವರದಾನದ ಅಂತಿಮ ಗುರಿ ಕೇವಲ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದಲ್ಲ, ಬದಲಿಗೆ ನಮ್ಮ ಮೂಲ ಶಕ್ತಿಶಾಲಿ ಸ್ವರೂಪದಲ್ಲಿ ಸ್ಥಿತಲಾಗಿ ಪ್ರೀತಿ ಮತ್ತು ನಿರ್ಲಿಪ್ತತೆಯ ಸಮತೋಲನದೊಂದಿಗೆ ಜೀವನ ನಡೆಸುವುದು. ಹೌದು, ಖಂಡಿತ. ಈಗ ಇಂದಿನ ಸ್ಲೋಗನನ್ನು ನೋಡೋಣ. ನಿರ್ವಿಘ್ನ ಮತ್ತು ಏಕರಸ ಸ್ಥಿತಿಯ ಅನುಭವ ಮಾಡುವುದಕ್ಕಾಗಿ ಏಕಾಗ್ರತೆಯ ಅಭ್ಯಾಸವನ್ನು ಮಾಡಿರಿ. ಅಲ್ಲಿ ನಾನು ಶಿಕ್ಷಕ, ನಾನು ವಿದ್ಯಾರ್ಥಿ, ನಾನು ಸೇವಾಧಾರಿ ಎಂದು ತಿಳಿದುಕೊಳ್ಳುವ ಬದಲು ಅಮೃತ ವೇಳೆಯಿಂದಲೇ ಈ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಿರಿ. ನಾನು ಶ್ರೇಷ್ಠ ಆತ್ಮ, ಮೇಲಿನಿಂದ ಬಂದಿರುವೆ, ಈ ಹಳೇ ಪ್ರಪಂಚಕ್ಕೆ ಹಳೇ ದೇಹದಲ್ಲಿ ಸೇವೆಗಾಗಿ ಎಂದು. ನಾನು ಆತ್ಮ ಎಂಬ ಪಾಠವನ್ನು ಈಗ ಇನ್ನೂ ಹೆಚ್ಚು ಪಕ್ಕಾ ಮಾಡಿಕೊಳ್ಳಿರಿ. ನಾನು ಸೇವಾಧಾರಿ ಎಂಬ ಪಾಠವೂ ಪಕ್ಕಾ ಆಗಿದೆ, ಆದರೆ ನಾನು ಆತ್ಮ ಸೇವಾಧಾರಿ ಎಂಬ ಪಾಠವನ್ನು ಪಕ್ಕಾ ಮಾಡಿಕೊಂಡರೆ ಸ್ವಾಭಾವಿಕವಾಗಿಯೇ ಜೀವನಮುಕ್ತರಾಗಿ ಬಿಡುವಿರಿ. ನಾನು ಆತ್ಮ ಸೇವಾಧಾರಿ. ಈ ಒಂದು ಸ್ಮೃತಿ ಎಷ್ಟು ಆಳವಾಗಿದೆಲ್ವಾ? ಕೇವಲ ಸೇವಾದಾರಿ ಎಂದ್ರೆ ಕೆಲವೊಮ್ಮೆ ದೇಹದಾರಿಯೂ ಬರಬಹುದು, ಆದರೆ ಆತ್ಮ ಸೇವಾದಾರಿ ಅಂದ್ರೆ ನಾನು ದೇಹದಿಂದ ಭಿನ್ನವಾದ ಆತ್ಮ, ಈ ದೇಹದ ಮೂಲಕ ಸೇವೆ ಮಾಡ್ತಿದ್ದೀನಿ ಅನ್ನೋ ಅರಿವು. ಹೌದು. ಇದು ನಮ್ಮನ್ನ ದೇಹ ಮತ್ತು ದೇಹದ ಸಂಬಂಧಗಳ ಬಂಧನದಿಂದ ಮುಕ್ತಗೊಳಿಸುತ್ತೆ. ಇಂದಿನ ಮುರಳಿಯ ಆಧಾರದ ಮೇಲೆ ಈಗ ನಾವು 8 ಶ್ರೇಷ್ಠ ಸ್ವಮಾನಗಳ ಅಭ್ಯಾಸವನ್ನು ಮಾಡೋಣ. 1. ನಾನು ಬಾಬಾರವರ ಮಧುರಾತಿ ಮಧುರ ಸಂತಾನವಾಗಿದ್ದೇನೆ. 2. ನಾನು ತ್ರಿಕಾಲದರ್ಶಿ ಮತ್ತು ಸ್ವದರ್ಶನ ಚಕ್ರಧಾರಿ ಆತ್ಮನಾಗಿದ್ದೇನೆ. 3. ನಾನು ನನ್ನ ಸರ್ವ ಅವಗುಣಗಳನ್ನು ಬಾಬಾರವರಿಗೆ ಅರ್ಪಣೆ ಮಾಡುವ ಸತ್ಯವಾದ ಮಗುವಾಗಿದ್ದೇನೆ. 4.
ನಾನು ಸದಾ ಶ್ರೀಮತದಂತೆ ನಡೆಯುವ ಆಜ್ಞಾಕಾರಿಯ ಆತ್ಮನಾಗಿದ್ದೇನೆ. 5. ನಾನು ಭಾವಿ ವಿಶ್ವಕ್ಕೆ ಮಾಲೀಕನಾಗುವ ರಾಜಋಷಿ ಆತ್ಮನಾಗಿದ್ದೇನೆ. 6. ನಾನು ಸದಾ ಶಿವಶಕ್ತಿ ಸ್ವರೂಪದಲ್ಲಿ ಸ್ಥಿತರಿರುವ ಕಂಬೈನ್ಡ್ ವಿಪವಾಗಿದ್ದೇನೆ. 7. ನಾನು ಏಕಾಗ್ರತೆಯ ಶಕ್ತಿಯಿಂದ ವಿಘ್ನಗಳನ್ನು ಗೆಲ್ಲುವ ಏಕರಸ ಆತ್ಮನಾಗಿದ್ದೇನೆ. 8. ನಾನು ಬಂಧನಮುಕ್ತ ಮತ್ತು ಜೀವನಮುಕ್ತ ಸ್ಥಿತಿಯಲ್ಲಿರುವ ಶ್ರೇಷ್ಠ ಸೇವಾಧಾರಿ ಆತ್ಮನಾಗಿದ್ದೇನೆ. ಅನ್ನಂದಿರೆ ಅಕ್ಕಂದಿರೆ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ, ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ. ಒಳ್ಳೆಯದು. ಓಂ ಶಾಂತಿ. ನಾನು ಏಕಾಗ್ರತೆಯ ಶಕ್ತಿಯಿಂದ ನಿರ್ವಿಘ್ನ ಮತ್ತು ಏಕರಸ ಸ್ಥಿತಿಯ ಅನುಭವ ಮಾಡುವ ಆತ್ಮನಾಗಿದ್ದೇನೆ.